ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಸರ ಭಾನುವಾರದ ಈ ಪರಿಶುದ್ಧವಾದ ಆರಾಧನೆಯಲ್ಲಿ ನಾವು ಭಾಗಿಗಳಾಗುತ್ತಿದ್ದೇವೆ. ಮಾಧ್ಯಮದ ಮೂಲಕ ಮತ್ತೊಂದು ಆವರ್ತಿ ಕುಟುಂಬವಾಗಿ ನಾವು ನಮ್ಮ ಮನೆಗಳಲ್ಲಿ ದೇವರನ್ನು ಆರಾಧಿಸುತ್ತಿದ್ದೇವೆ. ಜೂನ್ ತಿಂಗಳ 2ನೆಯ ಭಾನುವಾರದಲ್ಲಿ ನಾವು ಇದ್ದೇವೆ. ದೇವರು ಇಲ್ಲಿಯವರೆಗೂ ನಮಗೆ ತನ್ನ ಆಶೀರ್ವಾದವನ್ನು ದಯಪಾಲಿಸಿಕೊಡುತ್ತಾ ಬಂದಿದ್ದಾನೆ. ತನ್ನ ಸಂರಕ್ಷಣೆ ಆಯುರಾರೋಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟು ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಎಣಿಸಿದ್ದಾನೆ. ದೇವರನ್ನು ಆರಾಧಿಸುವುದಕ್ಕಾಗಿ ಕೃತಜ್ಞತಾ ಭಾವದಿಂದ ಕ್ಷಣಕಾಲ ಮೌನವಾಗಿದ್ದು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರನ್ನು ನಾವು ಆರಾಧಿಸೋಣ. ಪರಲೋಕವು ಉಲ್ಲಾಸಿಸಲಿ, ಭೂಮಿಯು ಹರ್ಷಗೊಳ್ಳಲಿ, ಸಮುದ್ರವು ಬೋರ್ಗರೆಯಲಿ ಮತ್ತು ಅದರಲ್ಲಿರುವುದೆಲ್ಲವೂ ಸಂತೋಷಿಸಲಿ. ಹೊಲ ಗದ್ದೆಗಳು ಅದರಲ್ಲಿರುವುದೆಲ್ಲವೂ ಸಂಭ್ರಮಿಸಲಿ. ಮರಗಳು ಕರ್ತನ ಮುಂದೆ ಸಂತೋಷದಿಂದ ಹಾಡಲಿ. ಯಾಕಂದರೆ ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನರಿಗೆ ತನ್ನ ಸತ್ಯಕ್ಕನುಸಾರವಾಗಿಯೂ ಆತನು ನ್ಯಾಯ ತೀರಿಸಲು ಬರುತ್ತಿಹನು. ಆರಾಧನಾ ಕ್ರಮ ಪುಸ್ತಕದಲ್ಲಿ 89ನೆಯ ಪುಟವನ್ನು ನಾವು ಅನುಸರಿಸೋಣ. ವಿಶ್ವವು ದೇವರಿಗೆ ಸೇರಿದ್ದು, ಅದೆಷ್ಟೋ ಉತ್ತಮವೂ ಮನೋಹರವೂ, ಪ್ರೀತಿ ಮತ್ತು ನಂಬಿಕೆ ಜೊತೆಗೂಡಿ ಬರುವವು. ಕರ್ತನ ಶಿಷ್ಯರು ಸುಮ್ಮನಾದರೆ ಕರ್ತ ನಮ್ಮ ತುಟಿಗಳನ್ನು ತೆರೆ. ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನೂ ವಿಮೋಚಕನೂ ಆಧರಿಕನೂ ಆದ ದೇವರೇ, ನಮ್ಮ ಬಳಿ ಬಾ, ನಮ್ಮೊಂದಿಗಿರು. ಸ್ಫೂರ್ತಿಯ ಗಾಳಿಯಾಗಿ ಬಾ, ಶುದ್ಧಿಸುವ ಬೆಂಕಿಯಾಗಿ ಬಾ, ಮುದಗೊಳಿಸುವ ಇಬ್ಬನಿಯಾಗಿ ಬಾ. ತ್ರಯೇಕ ದೇವರೇ ಬಾ. ವೈವಿಧ್ಯಮಯ ಸಂಪ್ರದಾಯ, ಸಂಸ್ಕೃತಿ, ಜನಾಂಗ, ಪರಂಪರೆ, ಅನುಭವ, ಬೋಧನೆಗಳ ಹಿನ್ನೆಲೆಗಳಿಂದ ಬಂದ ನಿನ್ನ ಜನರನ್ನು ಐಕ್ಯಗೊಳಿಸು. ತ್ರಯೇಕ ದೇವರೇ ಬಾ. ವಿಕಲಾಂಗಿಗಳು, ದಲಿತರು, ಸ್ತ್ರೀಯರು, ಪುರುಷರು, ಮಕ್ಕಳು, ಯುವ ಪೀಳಿಗೆ ಮತ್ತು ವೃದ್ಧರಾದಿ ಸಮಾಜದಂಚಿಗೆ ತಳ್ಳಲ್ಪಟ್ಟ ನಿನ್ನ ಜನರನ್ನು ಐಕ್ಯಗೊಳಿಸು. ತ್ರಯೇಕ ದೇವರೇ ಬಾ. ನಾವು ಒಂದಾಗಿ ನಿನ್ನ ಚಿತ್ತವನ್ನು ಗ್ರಹಿಸುವಂತೆಯೂ ಸಭೆಯಾಗಿ ನಿನ್ನ ಕರೆಗೆ ಓಗೊಡುವಂತೆಯೂ ನಿನ್ನ ಜನರನ್ನು ಐಕ್ಯಗೊಳಿಸು.
ಆಮೇನ್. ದೇವರ ಸ್ತೋತ್ರಕ್ಕಾಗಿ ಸಂಗೀತಗಳಲ್ಲಿ 13ನೆಯ ಸಂಗೀತವನ್ನು ನಾವು ಹಾಡೋಣ. 13ನೆಯ ಸಂಗೀತ ಸ್ತೋತ್ರದಿಂದ ಹಾಡುವ ತಂದೆ ಮಗ ಆತ್ಮನ. ದೇವರ ಪರಿಶುದ್ಧ ಸಾನ್ನಿಧ್ಯದಲ್ಲಿ ನಾವು ಕ್ಷಣಕಾಲ ಮೌನವಾಗಿರೋಣ. ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಕ್ರಿಸ್ತನಲ್ಲಿ ಪ್ರಿಯ ಸ್ನೇಹಿತರೆ, ನಾವು ಕೇಳುವುದಕ್ಕಿಂತ ಮೊದಲೇ ದೇವರು ನಮ್ಮ ಅಗತ್ಯತೆಗಳನ್ನು ಬಲ್ಲಾತನಾಗಿದ್ದಾನೆ. ನಾವು ಬೇಡಿಕೊಳ್ಳುವಾಗ ಕೃಪಾದಾನವನ್ನು ಸ್ವೀಕರಿಸಲು ನಮ್ಮನ್ನು ಸಿದ್ಧಗೊಳಿಸುತ್ತಾನೆ. ದೇವರು ಕ್ಷಮಿಸುವ ಪ್ರಸನ್ನತೆಗೆ ನಮ್ಮನ್ನು ನಾವು ತೆರೆದುಕೊಳ್ಳೋಣ ಮತ್ತು ನಮಗೆ ನೋವುಂಟಾದದ್ದನ್ನು, ಇತರರಿಗೆ ಮಾಡಿದ ನೋವನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಆ ಮೂಲಕ ನಾವು ದೇವರ ಕರುಣೆಯನ್ನು ಹೊಂದಿ ಪರಸ್ಪರರಿಗೆ ಕೃಪೆಯ ಸಾಧನಗಳಾಗೋಣ. ದೇವರ ಸಾನ್ನಿಧ್ಯದಲ್ಲಿ ಕ್ಷಣಕಾಲ ಮೌನವಾಗಿರೋಣ. ನಮ್ಮನ್ನು ನಾವು ಪರಿಶೋಧಿಸಿಕೊಂಡವರಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಕರುಣೆಯುಳ್ಳ ದೇವರೇ, ನಾವು ನಿನ್ನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟದರ ಉದ್ದೇಶವನ್ನು ಮರೆತು ಈ ಲೋಕದಲ್ಲಿ ಮುಖ್ಯವಾಗಿ ನಮ್ಮ ಪರಿಸರದಲ್ಲಿ ನಿನ್ನ ಶಾಂತಿಯನ್ನು
ಪಸರಿಸುವ ನಮ್ಮ ಜವಾಬ್ದಾರಿಯಲ್ಲಿ ತಪ್ಪುತ್ತೆ ಎಂಬುದನ್ನು ನಿನ್ನ ಮುಂದೆ ಆಯ್ಕೆ ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸು ಓ ಕರ್ತನೇ. ಕೃಪೆಯುಳ್ಳ ದೇವರೇ, ನಾವು ನಮ್ಮ ಸಹಮಾನವರ ಮಧ್ಯೆ, ಮನೆಯಲ್ಲಿ ಸಹೋದರ ಸಹೋದರಿಯರ ಮಧ್ಯೆ, ಕುಟುಂಬದಲ್ಲಿ, ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ ಶಾಂತಿಗಾಗಿ ಶ್ರಮಿಸುವ ಬದಲು ಅಶಾಂತಿಯನ್ನು ಉಂಟು ಮಾಡಿದ್ದೇವೆ ಎಂಬುದನ್ನು ನಿನ್ನ ಮುಂದೆ ಆಯ್ಕೆ ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸು ಓ ಕರ್ತನೇ. ರಕ್ಷಕನಾದ ದೇವರೇ, ನಾವು ಅನೇಕಾವರ್ತಿ ಐಕ್ಯತೆಯಿಂದ ಒಟ್ಟಾಗಿ ಬಾಳಲಿಲ್ಲ ಎಂದು ಅರಿಕೆ ಮಾಡುತ್ತೇವೆ. ನಾವು ಜನಾಂಗ, ಲಿಂಗ, ಬಣ್ಣ, ನಂಬಿಕೆ ಮತ್ತು ಜಾತಿಯ ನೆಪದಲ್ಲಿ ನಮ್ಮನ್ನು ಇತರರಿಂದ ದೂರವಿರಿಸಿಕೊಂಡಿದ್ದೇವೆ. ನೀನು ನ್ಯಾಯದ ಮತ್ತು ಸಮಾನತೆಯ ಸಮಾಜವನ್ನು ಕಟ್ಟಲು ಬಂದಿದ್ದೀರಿ ಎಂಬುದನ್ನು ಮರೆತು ಶಾಂತಿ, ಪ್ರೀತಿ ಮತ್ತು ನ್ಯಾಯವನ್ನು ಹಾಳುಗೆಡಿಸಿದ್ದೇವೆ. ದೇವರ ಕಡೆಗೆ ತಿರುಗಿಕೊಳ್ಳುವವರಿಗೆ ದೇವರು ದಯ ಪಾಲಿಸುವಂಥ ಶುಭವಾಕ್ಯವನ್ನು ಕೇಳಿರಿ. ಕರ್ತನು ಇಂತೆನ್ನುತ್ತಾನೆ, ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಕರ್ತನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಕರ್ತನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಕರ್ತನು ಕೃಪಾಪೂರ್ಣನು, ಕರ್ತನ ಪ್ರೀತಿಗೂ ಕರುಣೆಗೂ ಕೊನೆಯೇ ಇಲ್ಲ, ಆತನ ದಯೆಗೆ ಅಂತ್ಯವೇ ಇಲ್ಲ. ಪ್ರತಿದಿನವೂ ಆತನು ಅವುಗಳನ್ನು ಹೊಸ ರೀತಿಗಳಲ್ಲಿ ತೋರಿಸುವನು. ಕರ್ತನೇ, ನೀನು ಎಷ್ಟೋ ಸತ್ಯವಂತನು ಮತ್ತು ನಂಬಿಗಸ್ತನು. ಆಮೇನ್. ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. 97ನೆಯ ಪುಟವನ್ನು ನಾವು ಅನುಸರಿಸೋಣ. 97ನೆಯ ಪುಟದಲ್ಲಿರುವಂಥ ಕೃತಜ್ಞತಾ ಸ್ತುತಿಯ ಪ್ರಾರ್ಥನೆ. ಬನ್ನಿರಿ, ಸಂತೋಷದಿಂದ ದೇವರನ್ನು ಸ್ತುತಿಸುವ. ಒಳ್ಳೆಯದು, ಮನೋಹರವೂ ಸುಂದರವೂ ಆಗಿರುವ ಜಗತ್ತಿಗಾಗಿಯೂ ಅದರಲ್ಲಿನ ದೃಶ್ಯಾದೃಶ್ಯ ಭವ್ಯತೆಗಾಗಿಯೂ ಮಾನವ ಜೀವನಕ್ಕಾಗಿಯೂ ಅದರಲ್ಲಿ ನಾವು ಹಂಚಿಕೊಳ್ಳುವ ಎಲ್ಲ ಆನಂದ, ಕಾರ್ಪಣ್ಯ ಮತ್ತು ನಿರೀಕ್ಷೆಗಾಗಿ, ಅದು ತರುವ ಎಲ್ಲ ಸ್ಫೂರ್ತಿ, ಪಂಥಾಹ್ವಾನ ಮತ್ತು ಪ್ರೋತ್ಸಾಹಗಳಿಗಾಗಿ, ನಮ್ಮ ಎಲ್ಲ ಕುಟುಂಬಗಳಿಗಾಗಿಯೂ ಅದರಲ್ಲಿ ನಾವು ಹಂಚಿ ಅನುಭವಿಸುವ ಪ್ರೀತಿಯ ಪಾವಿತ್ರತೆಗಾಗಿಯೂ, ಪರಸ್ಪರ ಕ್ಷಮಾಪಣೆಗಾಗಿಯೂ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿಯೂ, ನಮ್ಮ ಮಕ್ಕಳಿಗಾಗಿ ಅವರ ಶಕ್ತಿ, ಕುತೂಹಲ ಮತ್ತು ಮುಗ್ಧತೆಗಾಗಿಯೂ, ಯುವ ಜನರಲ್ಲಿ ಇರುವ ಆಕಾಂಕ್ಷೆಗಳಿಗಾಗಿಯೂ, ಜ್ಞಾನ ಮತ್ತು ಸ್ವಾತಂತ್ರ್ಯದ ಹುಡುಕುವಿಕೆಗಾಗಿಯೂ, ವೃದ್ಧರ ಅನುಭವಾಮೃತದ ಜ್ಞಾನಕ್ಕಾಗಿ ಮತ್ತು ಪ್ರಬುದ್ಧತೆಗಾಗಿ, ನಮಗೆ ನೀನಿತ್ತ ಆರೋಗ್ಯ ಮತ್ತು ಪರಿಪಾಲನೆಗಾಗಿ, ನಮ್ಮ ಕೆಲಸ ಮತ್ತು ಸಂತೃಪ್ತಿಗಾಗಿ, ನಮ್ಮೊಡನೆ ಸಂಭಾಷಿಸಿ, ಯೋಚಿಸಿ, ಸ್ಪಂದಿಸಿ, ನಮ್ಮೊಂದಿಗೆ ಜೊತೆ ಸಾಗುವ ಸ್ನೇಹಿತರಿಗಾಗಿ, ಅಗತ್ಯವಿರುವಾಗಲೂ, ಸಂಶಯದಿಂದ ತುಂಬಿರುವಾಗಲೂ, ದುಃಖ ದುಗುಡಗಳಿಂದ ಮುಳುಗಿದಾಗಲೂ ನೀನು ಕೈದೆರೆದು ನೀಡಿದ ಸಹಾಯಕ್ಕಾಗಿ, ಅದು ತರುವ ಸ್ವಸ್ಥತೆ ಮತ್ತು ಸಂಪೂರ್ಣತೆಗಾಗಿ, ನಾವು ಕರೆಯಲ್ಪಟ್ಟ ಸಭೆಗಾಗಿಯೂ, ನಿನ್ನ ವಾಕ್ಯ ಮತ್ತು ಸಂಸ್ಕಾರದಿಂದ ದೊರೆತ ಶುಭ ಸಂದೇಶಕ್ಕಾಗಿಯೂ, ಕರ್ತನೊಂದಿಗಿನ ನಮ್ಮ ಜೀವನಕ್ಕಾಗಿಯೂ, ನಮಗೆ ಕೈವರ್ತಿಸಲ್ಪಟ್ಟ ನಿಯೋಗಕ್ಕಾಗಿಯೂ,
ಸಲ್ಲಿಸುತ್ತೇವೆ. ಆಮೇನ್. ಈ ದಿನದಲ್ಲಿ ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನ ಸಂಗ್ರಹದಿಂದ ಈಗ ಓದಿಕೊಳ್ಳೋಣ. ಈ ಪರಿಶುದ್ಧವಾದ ಭಾನುವಾರದ ಆರಾಧನೆಗಾಗಿ ಆರಿಸಿಕೊಂಡಿರುವ ವೇದ ಭಾಗವು, ಉತ್ತರ ಪ್ರತ್ಯುತ್ತರಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಕೀರ್ತನೆಗಳು 19. ಪೂರ್ತಿಯಾಗಿ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ನಾವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರಡುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸುತ್ತದೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಅವನು ತನ್ನ ಮಂಟಪದೊಳಗಿಂದ ಬರುವ ಮಂದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಸೂರ್ಯನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಆಕಾಶದಲ್ಲಿ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಬೀಸಿಲಿಗೆ ಮರೆಯಾದದ್ದು ಒಂದು ಇಲ್ಲ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿ ಉಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಅವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮೂಲ ಮಾಡುವವನು. ಪಾಪಗಳು ನನ್ನನ್ನು ಆಳದಿರಲಿ. ಯೆಹೋವನೇ ನನ್ನ ಶರಣನೇ, ನಮ್ಮ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪರಿಸರ ಭಾನುವಾರದ ಈ ವಿಶೇಷವಾದಂಥ ಆರಾಧನೆಗಾಗಿ ನೇಮಕವಾಗಿರುವಂಥ ವೇದ ಪಾರಾಯಣವನ್ನು ಓದಿ ಕೇಳೋಣ. ಹಳೆ ಒಡಂಬಡಿಕೆ ಮತ್ತು ಪತ್ರಿಕೆಯ ವೇದ ಪಾರಾಯಣ. ಈ ದಿನದ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಜ್ಞಾನೋಕ್ತಿಗಳಲ್ಲಿ 8ನೇ ಅಧ್ಯಾಯ 22ನೇ ವಚನದಿಂದ 31 ವಚನಗಳು. ಜ್ಞಾನೋಕ್ತಿಗಳಲ್ಲಿ 8ನೇ ಅಧ್ಯಾಯ 22ನೇ ವಚನದಿಂದ 31 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನಮ್ಮನ್ನು ನಿರ್ಮಿಸಿದನು. ಆತನು ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅಣುರೇಣನ್ನಾಗಲಿ ನಿರ್ಮಿಸದೆ ಇರುವಾಗ ನಾನು ಹುಟ್ಟಿದೆನು. ಆತನು ಸಾಗರದ ಮೇಲೆ ಚಕ್ರಾಕಾರವಾದ ಕೀಟವನ್ನು ಎಳೆದು ಆಕಾಶಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೆನು ಎಂಬುವಂಥದ್ದೇ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಈ ಪವಿತ್ರ ಭಾನುವಾರಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು
ಎರಡನೆಯ ವೇದ ಭಾಗವು ಶ್ರೀ ಯೋಹಾನನು ಬರೆದ ಪ್ರಕಟಣೆ 21ನೇ ಅಧ್ಯಾಯ 1-8 ವಚನಗಳು. ಶ್ರೀ ಯೋಹಾನನು ಬರೆದ ಪ್ರಕಟಣೆ 21ನೇ ಅಧ್ಯಾಯ 1-8 ವಚನಗಳು. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ನೂತನ ಭೂಮಿ ಆಕಾಶಗಳನ್ನು ಕುರಿತದು. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಕೃತಲಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದವನು, ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದವನು, ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದ್ರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ದೇವರೇ ಸ್ತೋತ್ರ. ಸುವಾರ್ಥ ಪಾರಾಯಣವನ್ನು ಈಗ ಓದಿ ಕೇಳೋಣ. ಈ ಸಬ್ಬತ್ ದಿನದ ಆರಾಧನೆಗೆ ನೇಮಕವಾದ ಸುವಾರ್ಥ ವೇದ ಭಾಗವು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ. ಯೇಸು ಸಮುದ್ರದ ಮೇಲಣ ಬಿರುಗಾಳಿಯನ್ನು ನಿಲ್ಲಿಸಿದ್ದು. ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡಿದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ, ಗುರುವೇ, ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಬಿರುಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತವು, ಶಾಂತವಾಯಿತು. ತರುವಾಯ ಆತನು, ನಿಮ್ಮ ನಂಬಿಕೆ ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರಾದರೂ ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಕೂಡ ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಆಶ್ಚರ್ಯಪಟ್ಟರು ಎಂಬುವಂಥದ್ದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪರಿಸರ ಭಾನುವಾರದ ಈ ಆರಾಧನೆಯಲ್ಲಿ ನಾವು ಭಾಗಿಗಳಾಗುತ್ತಿದ್ದೇವೆ. ದೇವರು ತನ್ನ ಸೃಷ್ಟಿಯನ್ನು ಸುಂದರವಾಗಿ ಸೃಷ್ಟಿಸಿದ್ದಾನೆ. ಸ್ತುತಿಸೋಣ, ಸ್ತುತಿಸೋಣ. ದೇವರ ಸೃಷ್ಟಿಯನ್ನು ನಾವು ಅವಲೋಕಿಸುತ್ತಾ ದೇವರು ನಮಗೆ ಕೊಟ್ಟಿರುವಂಥ ಜೀವನ, ದೇವರು ನಮಗೆ ಕೊಟ್ಟಿರುವಂಥ ಸುಂದರವಾದಂಥ ಪರಿಸರ, ಇವೆಲ್ಲವುಗಳಿಗಾಗಿ ದೇವರ ಸಾನ್ನಿಧ್ಯದಲ್ಲಿ ನಾವು ದೇವರಿಗೆ ಸ್ತುತಿಯನ್ನು ಸಲ್ಲಿಸೋಣ. ಸೃಷ್ಟಿಯ ಕರ್ತನು ತನ್ನ ಸೃಷ್ಟಿಯನ್ನು ಉಂಟು ಮಾಡಿ ಸದಾಕಾಲವೂ ತನ್ನ ಸೃಷ್ಟಿಯನ್ನು ಪರಿಪಾಲಿಸುವಾತನು, ಪೋಷಿಸುವಾತನು, ಸಲಹುವಾತನು ಆಗಿದ್ದಾನೆ. ನಮ್ಮಯ ಭಾರವನ್ನು ಆತನು ಹೊರುವಾತನಾಗಿದ್ದಾನೆ. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದಳು ಎಂಬುದಾಗಿ ಹಾಡುತ್ತಾ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. Yesu
ಪರಿಸರ ಭಾನುವಾರದ ಈ ವಿಶೇಷವಾದ ಆರಾಧನೆಯಲ್ಲಿ ದೇವರ ವಾಕ್ಯದ ಸಂದೇಶವನ್ನು ನಮ್ಮ ಡಯಾಸಿಸಿನ ಎಕಾಲಜಿ ಡಿಪಾರ್ಟ್ಮೆಂಟಿನ ಡೈರೆಕ್ಟರ್ ಆಗಿರುವಂಥ ಮತ್ತು CSI ಶಾಲೋಮ್ ಸಭೆಯ ಕೆಂಗೇರಿಯಲ್ಲಿರುವಂಥ ಶಾಲೋಮ್ ಸಭೆಯ ಸಭಾಪಾಲಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಘನ ಹೇಮಲತಾ ಜಾನ್ ಅಮ್ಮನವರು ನೀಡಲಿದ್ದಾರೆ. ನಾವು ನಮ್ಮ ಸಭೆಗಳ ಪರವಾಗಿ, ಸಭಾಪಾಲನಾ ಸಮಿತಿಯ ಸದಸ್ಯರ ಪರವಾಗಿ, ಸಭೆಯ ಪರವಾಗಿ ಪ್ರಿಯ ಘನ ಹೇಮಲತಾ ಜಾನ್ ಅಮ್ಮನವರನ್ನ ವಂದಿಸಿ ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ಈಗ ದೇವರ ವಾಕ್ಯದ ಸಂದೇಶವನ್ನು ನಾವು ಆಲಿಸೋಣ. ಕ್ರಿಸ್ತೇಸುನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಪರಿಸರ ಭಾನುವಾರ ನಮ್ಮೆಲ್ಲರಿಗೆ ನಮ್ಮ ಜವಾಬ್ದಾರಿಕೆಯನ್ನು, ಮುಖ್ಯವಾಗಿ ದೇವರೊಟ್ಟಿಗೆ ಸಹಭಾಗಿತ್ವದಲ್ಲಿ ಇರುವಂತಹ ನಮ್ಮ ಕರೆಯನ್ನು ಹಾಗೂ ವಿಶೇಷವಾಗಿ ನಮ್ಮ ಮನೆ ವಾರ್ತೆಯ ಕೆಲಸವನ್ನು ಅರಿತುಕೊಳ್ಳಲು ಪುನಃಸ್ಥಾಪಿಸಲು ಅವಕಾಶ ನೀಡುವಂಥದ್ದಾಗಿರುತ್ತದೆ. ಹಾಗಾದರೆ ಈ ಪರಿಸರ ಭಾನುವಾರದಂದು ನಾವು ನಮ್ಮ ಜವಾಬ್ದಾರಿಯನ್ನು, ನಮ್ಮ ಅಧಿಕಾರವನ್ನು ಹಾಗೂ ನಮಗೆ ಕೊಟ್ಟಂತಹ ಎಲ್ಲ ಅನುಕೂಲಗಳನ್ನು ಯಾವ ರೀತಿಯಲ್ಲಿ ಬಳಸ್ಬೋದು, ಯಾವ ರೀತಿಯಲ್ಲಿ ಆಶೀರ್ವಾದವಾಗಿ ಬಳಸ್ಬೋದು ಎಂಬುದಾಗಿ ನಾವು ಓದಿದಂತಹ ವಾಕ್ಯದ ಹಿನ್ನೆಲೆಯಲ್ಲಿ ಧ್ಯಾನ ಮಾಡೋಣ. ಈ ಧ್ಯಾನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರೆಸ್ಬಿಟರ್ ಇನ್ಚಾರ್ಜ್ ಅವರಿಗೂ, ಸಭಾಪಾಲನಾ ಸಮಿತಿಗೂ ಹಾಗೂ ಸಭೆಯವರಾದ ನಿಮ್ಮೆಲ್ಲರಿಗೂ ದೇವರ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲು ನೀಡಿದಂತಹ ಈ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ವಿಶೇಷವಾಗಿ ಈ ಭಾನುವಾರ ಯಾವ ರೀತಿಯಲ್ಲಿ, ಯಾವ ಉದ್ದೇಶಕ್ಕಾಗಿ ಅದನ್ನು ಪ್ರಾರಂಭ ಮಾಡಿದ್ರು ಎಂಬುದಾಗಿ ನಾವು ನೋಡುವುದಾದರೆ ಅದಕ್ಕೊಂದು ಸಣ್ಣ ಹಿನ್ನೆಲೆ ಇದೆ. ಹೌದು, ಜೂನ್ 5 ನಾವು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಮಾಡ್ತೀವಿ. ಎಲ್ಲೆಲ್ಲಿಯೂ ಪರಿಸರದ ಕಾಳಜಿಯನ್ನು ನಾವು ಮಕ್ಕಳ ಮೊದಲುಗೊಂಡು ಹಿರಿಯರ ತನಕ, ಮತ್ತು ಸಭೆಗಳು ಮೊದಲುಗೊಂಡು ಶಾಲೆಯ ತನಕ ಎಲ್ಲ ಕಡೆಯೂ ನಾವು ಈ ಕಾಳಜಿಯನ್ನು ತೋರಿಸುವವರಾಗಿರುತ್ತೇವೆ ಮತ್ತು ಸಾರುವವರಾಗಿರುತ್ತೇವೆ. ಅನೇಕ ಜನರು ಪರಿಸರವನ್ನು ನಾವು ಯಾವ ರೀತಿಯಲ್ಲಿ ಪರಿಪಾಲಿಸಬೇಕು ಎಂಬುದಾಗಿ ಅನೇಕ ಹೇಳಿಕೆಗಳನ್ನು ಹೇಳಿದ್ದಾರೆ. ಮತ್ತು ಸಾಲು ಮರದ ತಿಮ್ಮಕ್ಕ ಅಂತ ಅನೇಕ ವ್ಯಕ್ತಿಗಳು ತಮ್ಮ ಜೀವನವನ್ನೇ ಈ ಪರಿಸರಕ್ಕೆ ಮುಡಿಪಾಗಿಟ್ಟು ನಮಗೆ ಅನೇಕ ಉದಾಹರಣೆಯನ್ನು ನೀಡುವವರಾಗಿರುತ್ತಾರೆ. ಆದರೆ ಇದೆಲ್ಲದಕ್ಕಿಂತ ಆರಂಭ ಎಲ್ಲಿ, ಯಾಕೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಇಂತಹ ಕಾಳಜಿಗಳು ಬೇಕು? ವೈ ಡು ವಿ ನೀಡ್ ಸಚ್ ಸೋಷಿಯಲ್ ಕನ್ಸರ್ನ್ಸ್ ಇನ್ ದ ಲೈಫ್ ಆಫ್ ಆರ್ ಸ್ಪಿರಿಚುಯಾಲಿಟಿ ಆರ್ ಇನ್ ಆರ್ ಫೇತ್ ಲೈಫ್ ಎಂಬುದಾಗಿ ನಾವು ನೋಡುವುದಾದರೆ ಅದಕ್ಕೆ ಮೂಲ ಕಾರಣ ನಮ್ಮ ಯೇಸು ಕ್ರಿಸ್ತನೇ. ಅದಕ್ಕೂ ಮೂಲ ಕಾರಣ ನಾವು ನೋಡಬೇಕಾದ್ರೆ ಅದಕ್ಕೆ ನಮಗೆ ಜವಾಬ್ದಾರಿ ಕೊಟ್ಟಂತಹ ನಮ್ಮ ಸೃಷ್ಟಿಕರ್ತನಾದ ದೇವರೇ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯ ನಿಯೋಗ ಯೋಹಾನ 3:13 ನಾವು ನೋಡ್ತೇವೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿಯ ನಿಯೋಗ ಅದು ಬರೀ ಮನುಷ್ಯರನ್ನು, ಅಂದರೆ ಆಂಥ್ರೋಪೋಸೆಂಟ್ರಿಕ್, ಹ್ಯೂಮನ್ ಸೆಂಟ್ರಿಕ್ ಅಲ್ಲ, ಅದು ಕಾಸ್ಮೋಸೆಂಟ್ರಿಕ್. ಅಂದರೆ ಇಡೀ ವಿಶ್ವವನ್ನು ಆತನು ಪರಿಪಾಲಿಸಲು, ರಕ್ಷಿಸಲು ರಕ್ಷಕನಾಗಿ ಈ ಭೂಮಿಗೆ ಬಂದದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿಯ ನಿಯೋಗದ ಕಡೆಗೆ ನಾವು ಸ್ವಲ್ಪ ಗಮನ ಹರಿಸಿದಾಗ ವಿ ಸಿ ದಟ್ ಹಿ ಹ್ಯಾಡ್ ಎ ಟ್ರೈಯೂನ್ ಮಿನಿಸ್ಟ್ರಿ. ಅಂದರೆ ಆತನು ಸುವಾರ್ತೆಯನ್ನು ಸಾರ್ತಾರೆ, ಮತ್ತೆ ಸ್ವಸ್ಥತೆಯ ಕಾರ್ಯ ಮಾಡ್ತಾರೆ, ಮತ್ತೆ ಬೋಧಿಸ್ತಾರೆ. ಹಿ ಟೀಚಸ್. ಇಂತಹ 3 ಕಾರ್ಯಗಳಲ್ಲಿ ಯೇಸುಸ್ವಾಮಿ ತನ್ನ ನಿಯೋಗವನ್ನು, ದೇವರ ರಾಜ್ಯದ ನಿಯೋಗವನ್ನು, ಸತ್ಯವನ್ನು, ಮರ್ಮವನ್ನು ಮತ್ತು ದೇವರ ರಾಜ್ಯದ ಸಂಗತಿಗಳನ್ನು ಅನೇಕ ವಿಷಯಗಳಲ್ಲಿ ತಿಳಿಸುವವರಾಗಿರೋದನ್ನು ನಾವು ನೋಡ್ತೇವೆ. ಎವ್ರಿ ಟೈಮ್ ಹಿ ಡಸ್ ಅ ಹೀಲಿಂಗ್, ಎವ್ರಿ ಟೈಮ್ ಹಿ ಗಿವ್ಸ್ ಅ ಟೀಚಿಂಗ್, ಎವ್ರಿ ಟೈಮ್ ಹಿ ಗಿವ್ಸ್ ಅ ಪ್ರೀಚಿಂಗ್, ಹಿ ಮೇಕ್ ಶೋರ್ಸ್ ಟು ಕನೆಕ್ಟೆಡ್ ಟು ಹ್ಯೂಮನ್ ಲೈಫ್. ನಮ್ಮ ಜೀವನಕ್ಕೆ ಕೇಂದ್ರವಾಗಿರುವ ಎಲ್ಲ ವಿಷಯಗಳನ್ನು ಆತನು ಮಾತನಾಡುವುದನ್ನು ನಾವು ನೋಡ್ತೇವೆ. ನಜರೇತ್ ಪ್ರಣಾಳಿಕೆ, ನ್ಯಾಜರತ್ ಮ್ಯಾನಿಫೆಸ್ಟೋ, ಎಲ್ಲೆಲ್ಲಿ ಬಂಧನಗಳಿವೆಯೋ ಅಲ್ಲೆಲ್ಲ ಬಿಡುಗಡೆ, ಎಲ್ಲೆಲ್ಲಿ ಜ್ಞಾನದ ಅರಿವು ಬೇಕೋ, ಕಣ್ಣು ತೆರೆಯಲ್ಪಡಬೇಕೋ ಅಲ್ಲೆಲ್ಲ ಕಣ್ಣು ತೆರೆಯುವಂತಹ ಜ್ಞಾನವನ್ನು ಆತನು ನೀಡುವವನಾಗಿರುತ್ತಾನೆ. ಸ್ವಸ್ಥತೆಯ ಮೂಲಕ ದೇವರ ರಾಜ್ಯದ ಸ್ಥಾಪನೆಯನ್ನು ಆತನು ತಿಳಿಸಿಕೊಡ್ತಾನೆ. ಹಾಗಾದರೆ ಕರ್ತನಲ್ಲಿ ಪ್ರಿಯರೇ, ನಮ್ಮ ನಂಬಿಕೆಯ ಪ್ರಯಾಣದಲ್ಲಿ ಮನುಷ್ಯ ಕೇಂದ್ರಿತ
ಅಲ್ಲ, ಆದರೆ ನಮ್ಮ ಸೃಷ್ಟಿ ಕೇಂದ್ರಿತ ಸೃಷ್ಟಿಯಲ್ಲಿ ಯಾವುದೆಲ್ಲ ಕಾಳಜಿ ನಮಗೆ ಅಗತ್ಯವಿದೆಯೋ, ಅಂದರೆ ಯಾವುದಕ್ಕೆಲ್ಲ ನಾವು ನಮ್ಮ ಕಾಳಜಿಯನ್ನು ನೀಡಬೇಕು. ಯಾಕಂದರೆ ಕೆಲವು ಸಲ ಪೌಲನ ಹೇಳ್ತಾನಲ್ಲ, ಯಾವ ಅಂಗ ಬಲಹೀನವಾಗಿದೆಯೋ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೆಚ್ಚು ಒಂದು ಸ್ವಲ್ಪ ಗಮನ ಜಾಸ್ತಿ ಕೊಡ್ತೇವೆ. ಹಾಗಾದರೆ ನಮ್ಮ ಪರಿಸರದಲ್ಲಿ ಕೂಡ, ನಮ್ಮ ಸೃಷ್ಟಿಯಲ್ಲಿ ಕೂಡ ಬಾಧೆ ಪಟ್ಟು ನೋವಿಗೆ ಒಳಗಾಗಿ ಹಿಂಸೆಗೆ ಒಳಗಾಗಿರುವಂತಹ ಅನೇಕ ವಿಷಯಗಳಿದೆ. ಅದರಲ್ಲಿ ಒಂದು ಪರಿಸರ ನಾವು ನಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡು ಏನು ಮಾಡಿದ್ವಿ, ಅದನ್ನು ನಾವು ಮತ್ತೆ ಪುನಃ ಸ್ಥಾಪಿಸ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಮಕ್ಕಳ ಕಾಳಜಿ ಇರುವಂತಹ ಒಂದು ಡಿಪಾರ್ಟ್ಮೆಂಟ್ ಇದೆ, ಯವನಸ್ಥರ ಡಿಪಾರ್ಟ್ಮೆಂಟ್, ಮಹಿಳೆಯರ ಡಿಪಾರ್ಟ್ಮೆಂಟ್, ಹಾಗೂ ಸೋಷಿಯಲ್ ಕನ್ಸರ್ನ್ಸ್ ಅಲ್ಲಿ ನಾವು ನೋಡಬೇಕಾದ್ರೆ ದಲಿತ್ ಮತ್ತು ಮೈನಾರಿಟಿ ಕನ್ಸರ್ನ್ಸ್, ಪ್ರಿಸನ್ ಮಿನಿಸ್ಟ್ರಿ, ಓಲ್ಡ್ ಏಜ್ ಹೋಮ್ ಹಾಗೂ ಇನ್ನಿತರ ಅನೇಕ ಕನ್ಸರ್ನ್ಸ್ ನಮ್ಮ ಸಭಾಪಾಲಕರೇ ಏನು ಮಾಡ್ತಾರೆ, ಇದನ್ನು ಅವರ ಸಭೆಯ ಕಾರ್ಯದೊಟ್ಟಿಗೆ, ಸಭೆಯ ನಿಯೋಗದೊಟ್ಟಿಗೆ, ಸಭೆಯ ಸೇವೆಯೊಟ್ಟಿಗೆ ತಮ್ಮನ್ನು ತೊಡಗಿಸಿಕೊಂಡು ಏನು ಮಾಡ್ತಾರೆ, ಮಕ್ಕಳ ಮೊದಲುಗೊಂಡು ಇಡೀ ಸಭೆಗೆ ಇದರ ವಿಷಯವಾಗಿ ವಿಶೇಷ ಅರಿವನ್ನು, ಜ್ಞಾನವನ್ನು, ಸ್ಫೂರ್ತಿಯನ್ನು ಕೊಡುವವರಾಗಿರ್ತಾವೆ. ಹಾಗಾದರೆ ಈ ಡಿಪಾರ್ಟ್ಮೆಂಟ್, ಮುಖ್ಯವಾಗಿ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್, ನಮ್ಮ ಭಾರತದಲ್ಲಿ ಕ್ರೈಸ್ತ ಚರ್ಚ್ ಆಫ್ ಸೌತ್ ಇಂಡಿಯಾದಲ್ಲಿ ಮೊದಲನೇದಾಗಿ ಪ್ರಾರಂಭ ಆಗಿದ್ದೆ ನಮ್ಮ ಸಿನಾಡ್ನಲ್ಲಿ. ಯಾವ ಒಂದು ಆಧ್ಯಾತ್ಮಿಕ ಒಂದು ಇನ್ಸ್ಟಿಟ್ಯೂಷನ್ ಕೂಡ ಇಂತಹ ಒಂದು ಕಾಳಜಿ ಪ್ರಾರಂಭ ಮಾಡಿರಲಿಲ್ಲ. ವಿ ವರ್ ದ ಫಸ್ಟ್ ಒನ್ ಟು ಎಸ್ಟಾಬ್ಲಿಷ್ ಸೋಷಿಯಲ್ ಕನ್ಸರ್ನ್ಸ್ ಇನ್ ಚರ್ಚ್ ಆಫ್ ಸೌತ್ ಇಂಡಿಯಾ. ಹಾಗಾದರೆ ಇಂತಹ ಕಾಳಜಿಗಳನ್ನು ನಾವು ದೇವರ ಯೇಸುಸ್ವಾಮಿಯ ನಿಯೋಗದಿಂದನೇ ಹೊಂದಿ ಬಂದಿದ್ದೇವೆ. ಇದು ನಮಗೆ ಕೈವರ್ತಿಸಲ್ಪಟ್ಟ ಒಂದು ಜವಾಬ್ದಾರಿಯಾಗಿರುತ್ತದೆ. there are many people who have taken such responsibilities. ಇವತ್ತು ನಮ್ಮಂಥವರಿಗೆ ಅನೇಕರಿಗೆ ಬಂದಿದೆ. ನಾಳೆ ನಾವೇನು ಮಾಡ್ತೀವಿ, ಇನ್ನೊಂದು ನಮ್ಮ ಸಭಾಪಾಲಕರಿಗೆ ಕೊಡ್ತೇವೆ. ಹಾಗಾದರೆ ಈ ಡಿಪಾರ್ಟ್ಮೆಂಟ್ ಇಟ್ ಕೀಪ್ಸ್ ಕಂಟಿನ್ಯೂಯಿಂಗ್ ಟು ಕ್ಯಾರಿ ಫಾರ್ವರ್ಡ್ ವೇರಿಯಸ್ ಕನ್ಸರ್ನ್ಸ್ ಸೊ ದ್ಯಾಟ್ ದ ನ್ಯಾಜರತ್ ಮ್ಯಾನಿಫೆಸ್ಟೋ ಆಫ್ ಜೀಸಸ್ ಕ್ರೈಸ್ಟ್ ಇಸ್ ಫುಲ್ಫಿಲ್ಡ್. ಹಾಗಾದರೆ ಕರ್ತನಲ್ಲಿ ಪ್ರಿಯರೇ, ಈ ಬಿಡುಗಡೆಯ ಕಾರ್ಯದಲ್ಲಿ ಸಭೆಯರಾದಂತಹ ನಾವೆಲ್ಲರೂ ಒಟ್ಟುಗೂಡಿ ಏನು ಮಾಡಬೇಕು, ನಮಗೆ ಹತ್ರ ಇರುವಂತಹ ಕಾಳಜಿಗೆ ನಾವು ತೊಡಗಿಸ್ಕೊಳ್ಬೇಕು. ಪರಿಸರ ಇರ್ಬೋದು, ಮಕ್ಕಳಿರ್ಬೋದು, ಯವನಸ್ಥರಿರ್ಬೋದು, ಮಹಿಳೆಯರಿರ್ಬೋದು, ಅಥವಾ ಹಿರಿಯರಿರ್ಬೋದು, ಅಥವಾ ಪ್ರಿಸನ್ ಮಿನಿಸ್ಟ್ರಿ ಇರ್ಬೋದು, ಯಾವುದಕ್ಕೆ ನಾವು ವಿ ಆರ್ ಇಂಟ್ರೆಸ್ಟೆಡ್, ಯಾವುದಕ್ಕೆ ನಾವು ಏನು ಮಾಡಬೇಕು, ತೊಡಗಿಸಿ ಆ ಕ್ಷೇತ್ರದಲ್ಲಿ ನಾವು ಏನು ಮಾಡ್ಬೋದು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ನಮ್ಮ ಟ್ಯಾಲೆಂಟ್ಸ್ ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ಕೊಡುಗೆ, ನಾವು ಯಾವ ರೀತಿಯಲ್ಲಿ ಅಂತಹ ಡಿಪಾರ್ಟ್ಮೆಂಟ್ಗೆ ನಮ್ಮನ್ನು ಒಳಪಡಿಸ್ಕೋಬೋದು ಎಂಬುದಾಗಿ ನಾವು ನಮ್ಮ ಟ್ಯಾಲೆಂಟ್ಸ್, ನಮ್ಮ ಇಂಟ್ರೆಸ್ಟ್ ನೋಡಿ ಏನು ಮಾಡಬೇಕು, ನಾವು ಒಳಪಡಿಸ್ಕೊಂಡಾಗ ಮಾತ್ರ ಕ್ರಿಸ್ತನು ಕೊಟ್ಟಂತಹ ಈ ಯುನೈಟೆಡ್ ಮಿಷನ್ ಏನಾಗ್ತದೆ ಅಂದರೆ ಫಲಿಸ್ತದೆ. ಕರ್ತನಲ್ಲಿ ಪ್ರಿಯರೇ, ಹಾಗಾದರೆ ನಾವು ಕರ್ನಾಟಕ ಸೆಂಟ್ರಲ್ ಡಯಾಸಿಸಲ್ಲಿ ಇಂತಹ ಎಲ್ಲ ಕಾಳಜಿಗಳಿದೆ. ನೀವು ಯಾವುದಕ್ಕೆ ನಿಮ್ಮನ್ನು ವಿಚ್ ಒನ್ ಡು ಯು ಗೆಟ್ ಅಸೋಸಿಯೇಟೆಡ್ ವಿತ್? ಥಿಂಕ್ ಆ್ಯಂಡ್ ಯು ಕ್ಯಾನ್ ಟಾಕ್ ಟು ಯುವರ್ ಪಾಸ್ಟರ್ಸ್ ಆ್ಯಂಡ್ ದೆನ್ ಗೆಟ್ ಅಸೋಸಿಯೇಟೆಡ್ ವಿತ್. ಸೊ ಗಾಡ್ ಬ್ಲೆಸ್ ಯು. ಲೆಟ್ ಅಸ್ ಲುಕ್ ಟು ದ ಲಾರ್ಡ್ ಇನ್ ಪ್ರೇಯರ್. ನಮ್ಮನ್ನು ಅತಿಶಯವಾಗಿ ಬಲಪಡಿಸಿ ನಮ್ಮನ್ನು ಕಾಪಾಡಿದಂಥ ನಮ್ಮ ಪ್ರಿಯ ದೇವರೇ, ಜವಾಬ್ದಾರಿಯನ್ನು ನೀನು ನಮಗೆ ಕೊಟ್ಟು ನಿನ್ನ ವಾಕ್ಯವನ್ನು ನರಾವತಾರದಲ್ಲಿ ನಿನ್ನ ಮಗನನ್ನು ಕಳಿಸುವ ಮೂಲಕ ನಿನ್ನ ವಿಶಾಲ ನಿಯೋಗವನ್ನು ನಮಗೆ ತೋರಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ವಿಶಾಲ ನಿಯೋಗದಲ್ಲಿ ಇಂದು ಪರಿಸರ ಬಾಧೆಪಟ್ಟು ನೋವನ್ನು ಅನುಭವಿಸುವಂತಹ ವೇಳೆಯಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನು ಪುನಃಸ್ಥಾಪಿಸಲು ಸಹಾಯ ಮಾಡು. ಕರ್ತನೇ, ಶರಣನೇ, ವಿಮೋಚಕನೇ, ನನ್ನ ಬಾಯ ಮಾತು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಾವು ಇಂದು ಓದಿ ಕೇಳಿದಂತಹ ವಾಕ್ಯದ ಹಿನ್ನೆಲೆಯಲ್ಲಿ ಪರಿಸರ ಭಾನುವಾರದ ಪೀಠಿಕೆ, ದ ಮೇನ್ ಟೈಟಲ್, ಸೃಷ್ಟಿ ದೇವರ ಮಹಿಮೆಯನ್ನು ಯಾವ ರೀತಿಯಲ್ಲಿ ಪ್ರಚಾರ ಮಾಡ್ತದೆ. ಕ್ರಿಯೇಷನ್ ಪ್ರೊಕ್ಲೇಮ್ಸ್ ದ ಗ್ಲೋರಿ ಆಫ್ ಗಾಡ್ ಎಂಬುದಾಗಿ ನಾವು ಸ್ವಲ್ಪ ಸಮಯ ಧ್ಯಾನದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳೋಣ. ನಾವು ಹಳೆ ಒಡಂಬಡಿಕೆಯ ಧ್ಯಾನವನ್ನು ನೋಡಿದಾಗ ಅಲ್ಲಿ
ಜ್ಞಾನವೆಂಬ ಆಕೆಯು ಏನು ಮಾಡ್ತಿದ್ದಾರಂತೆ, ಬೀದಿಯಲ್ಲಿ ನಿಂತುಕೊಂಡು ಎಲ್ಲರನ್ನು ಕರೀತಾರೆ ಎಂಬುದಾಗಿ 1:8 ನಾವು ನೋಡ್ತೇವೆ. ಹಾಗಾದರೆ ಜ್ಞಾನ ಯಾಕೆ ಬೀದಿಗೆ ಬಂತು, ಜ್ಞಾನ ಯಾಕೆ ಬೀದಿಯಿಂದ ಜನರನ್ನು ಕರೀತದೆ ಎಂಬುದಾಗಿ ನಾವು ನೋಡಿದಾಗ ಅದಕ್ಕೊಂದು ಸಣ್ಣ ಹಿನ್ನೆಲೆ ಇದೆ. ಏನೆಂಬುದಾಗಿ ನಾವು ನೋಡಿದಾಗ, ಮುಂಚೆ ಜ್ಞಾನವೆಂಬ ಈ ಭಂಡಾರ ಅದು ಬರೀ ರಾಜರಿಗೆ, ಶ್ರೀಮಂತರಿಗೆ ಹಾಗೂ ಪ್ರಬಲವಾಗಿ ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರ ಅದು ಒಂದು ಪೇಟೆಂಟ್ ಆಗಿತ್ತು, ಅದು ಅವರ ಒಂದು ಆಸ್ತಿ ಆಗಿತ್ತು. ಬೇರೆ ಸಾಮಾನ್ಯ ಜನರಿಗೆ ಜ್ಞಾನ ಏನು ಎಂಬುದಾಗಿ ಅವರು ಹಂಚ್ಕೊಳ್ತಿರ್ಲಿಲ್ಲ. ಹಾಗಾದರೆ ಒಂದು ಕಾಲ ಬಂತು, ಯಾವ ಕಾಲ ಎಂಬುದಾಗಿ ನಾವು ನೋಡಿದಾಗ ಅಲ್ಲಿ ಸಾಮಾನ್ಯ ಜನರ ಜ್ಞಾನ ಏನು ಮಾಡಬೇಕು, ಈ ಸಾಮಾನ್ಯ ಜನರ ಜ್ಞಾನ ಕೂಡ ವಿಶೇಷವಾದದ್ದು, ದೇವರಿಂದ ಬಂದದ್ದು, ಮೇಲಿನಿಂದ ಬಂದಂಥ ಜ್ಞಾನ ಎಂಬುದಾಗಿ ಪರಿಗಣನೆಗೆ ಬಂದಾಗ ಒಂದು ಗುಂಪು ವಿಸ್ಡಮ್ ಲಿಟ್ರೇಚರ್ ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಈ ವಿಸ್ಡಮ್ ಲಿಟ್ರೇಚರನ್ನು ಅವರು ಕ್ರೋಢೀಕರಿಸ್ತಾರೆ. ಆ ವಿಸ್ಡಮ್ ಲಿಟ್ರೇಚರಲ್ಲಿ ಇರುವಂತಹ ಪುಸ್ತಕಗಳು ಯಾವುದು ಅಂದರೆ ಕೀರ್ತನೆ, ಜ್ಞಾನೋಕ್ತಿಗಳು, ಪರಮಗೀತೆ, ಇಂತಹ ಪುಸ್ತಕಗಳು ಏನಾಗಿದೆ, ನಾವು ಜ್ಞಾನದ ಪುಸ್ತಕಗಳು ಎಂಬುದಾಗಿ ನಾವು ಕರೀತಾವೆ. ಹಾಗಾದರೆ ಈ ಜ್ಞಾನದ ಪುಸ್ತಕಗಳು ಅದು ಆಲ್ಟರ್ನೇಟಿವ್, ಪರ್ಯಾಯ ಜ್ಞಾನವಾಗಿ, ಅಂದರೆ ಪ್ರಬಲವಾಗಿದ್ದಂತಹ ಜ್ಞಾನಕ್ಕೆ ಪರ್ಯಾಯವಾಗಿ ಬಂದಂತಹ ಒಂದು ಜ್ಞಾನ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಓದಿ ಕೇಳಿದಂತಹ ಹಳೆ ಒಡಂಬಡಿಕೆ, ಅದು ಪ್ರಾವರ್ಬ್ಸ್ 8 ನಾವು ನೋಡ್ತೇವೆ, ಜ್ಞಾನ ಎಲ್ಲಿ ತನ್ನ ಇರುವಿಕೆಯನ್ನು ತಿಳಿಸುವಂಥದ್ದಾಗಿದೆ. ದ ವಿಸ್ಡಮ್ ಟೆಲ್ಸ್, ನಾನು ಎಲ್ಲಿದ್ದೀನಿ, ನಾನು ಆದಿಯಲ್ಲೇ ಇದ್ದೆ. ದೇವರು ಸೃಷ್ಟಿ ಮಾಡಬೇಕಾದ್ರೆ ನಾನು ಅಲ್ಲಿದ್ದೆ. ದೇವರು ಬೆಟ್ಟ ಗುಡ್ಡ ನೀರುಗಳನ್ನು ಮಾಡಬೇಕಾದ್ರೆ ನಾನು ಅಲ್ಲಿರಲಿಲ್ಲ. ಆಮೇಲೆ ಕೊನೆಯದಾಗಿ 8:30 ಹೇಳ್ತದೆ, ನಾನು ಸೃಷ್ಟಿಕರ್ತನ ಪ್ರಸನ್ನತೆಯಲ್ಲಿದ್ದೆ, ಶಿಲ್ಪಿಯಾಗಿ ಆತನ ಪ್ರಸನ್ನತೆಯಲ್ಲಿದ್ದುಕೊಂಡು ಇಡೀ ಮಾನವ ಕುಲದೊಟ್ಟಿಗೆ ನಾನು ಸಂತೋಷಪಟ್ಟೆ ಎಂಬುದಾಗಿ ಹೇಳ್ತದೆ. ಅಂದರೆ ಸಾಕ್ಷಿ ಕೊಡೋದೇನು ಅಂದರೆ, ಜ್ಞಾನ ತನ್ನ ಇರುವಿಕೆಯನ್ನು, ತನ್ನದ ಇಲ್ಲದೇ ಇರುವಂಥ ಸ್ಥಿತಿಯನ್ನು ಹಾಗೂ ತನ್ನ ಕಾರ್ಯವನ್ನು, ತನ್ನ ಜವಾಬ್ದಾರಿಯನ್ನು ಬಹಳ ಸ್ಪಷ್ಟವಾಗಿ ಜ್ಞಾನೋಕ್ತಿ 8 ತಿಳಿಸುವಂಥದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಯವಿಟ್ಟು ಬೈಬಲನ್ನು ತೆಗೆದುಕೊಂಡು ಜ್ಞಾನೋಕ್ತಿ 8 ಇಡೀ ಅಧ್ಯಾಯವನ್ನು ನನ್ನ ಜೊತೆಗೆ ಧ್ಯಾನ ಮಾಡಿ. ಅಲ್ಲಿ ನಾವು ನೋಡುವಂಥದ್ದೇನೆಂದರೆ, ಅದು ಜ್ಞಾನ ಶಿಲ್ಪಿಯಾಗಿ ದೇವರ ಪ್ರಸನ್ನತೆಯಲ್ಲಿ ನಿಂತ್ಕೊಂಡು ಸಾಕ್ಷಿ ಕೊಡ್ತದೆ. ಹಾಗಾದರೆ ಇವತ್ತು ಸೃಷ್ಟಿಯಲ್ಲಿ ಪ್ರಾರಂಭದ ಸೃಷ್ಟಿ ಏನು ಎಂಬುದಾಗಿ ನಾವು ನೋಡಿದಾಗ ಅದು ಜ್ಞಾನ. ನಾವು ಆ ಜ್ಞಾನದ ಹಿನ್ನೆಲೆಯಲ್ಲಿ ಏನು ಮಾಡಬೇಕು, ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಯೋಹಾನ ಬಹಳ ಸುಂದರವಾಗಿ ಹೇಳ್ತಾನೆ, ಆತನು ಹೆಚ್ಚಬೇಕು, ಯೇಸು ಸ್ವಾಮಿ ಹೆಚ್ಚಬೇಕು, ನಾನು ಕಡಿಮೆ ಆಗಬೇಕು, ನಾನು ಕ್ರಿಸ್ತನಲ್ಲ, ಆತನು ಕ್ರಿಸ್ತನು. ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯ ಏನು, ನಮ್ಮ ವ್ಯಕ್ತಿತ್ವ ಏನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳೋಕ್ಕೆ ಜ್ಞಾನ ನಮಗೇನು ಮಾಡ್ತದೆ, ಸಹಾಯ ಮಾಡ್ತದೆ. ಅದು ಜ್ಞಾನದ ಉಡುಗೊರೆ. ಸೃಷ್ಟಿಯಲ್ಲಿ ಮೊದಲ ಸೃಷ್ಟಿ ಅದು ಜ್ಞಾನ. ನಾವು ಆದಿಕಾಂಡ 1ನೇ ಅಧ್ಯಾಯ ನೋಡಿದಾಗ ಎಲ್ಲವೂ ಅಲ್ಲೂಲಕಲ್ಲೂಲವಾಗಿತ್ತು, ಕತ್ತಲೆ ಇತ್ತು. ಆದರೆ ದೇವರು ತನ್ನ ಬೆಳಕನ್ನು ನೀಡಿದಾಗ ಏನು ಮಾಡ್ತಾನಂತೆ, ಅಲ್ಲಿ ನೀರು ಕಂಡು ಬರ್ತದೆ. ನೋಡಿ, ಕತ್ತಲೆಯಾಗಿದ್ದಾಗ ಅದು ನೀರು ಬರಲಿಲ್ಲ, ಅಜ್ಞಾನದಲ್ಲಿದ್ದಾಗ ನಮಗೇನು ಕಾಣಿಸೋದಿಲ್ಲ. ಅಲ್ಲಿ ಬೆಳಕು ಬಂದಾಗ, ದೇವರ ಬೆಳಕು ಬಂದಾಗ ನೀರು ಕಾಣಿಸ್ತದೆ. ನೀರು ವಿಂಗಡವಾಗಲು ಏನು ಮಾಡ್ತಾರೆ, ದೇವರು ಅದನ್ನು ವಿಂಗಡ ಮಾಡಿ ದೇವರು ಆ ಭೂಮಿಯನ್ನು, ಆಕಾಶವನ್ನು ಸೃಷ್ಟಿಸುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಜ್ಞಾನ ಎಲ್ಲಿ ತನ್ನ ಪ್ರಸನ್ನತೆಯನ್ನು ತೋರಿಸ್ತದೋ ಅಲ್ಲಿ ನಮಗೆ ದೇವರ ಬೆಳಕು ನಮ್ಮ ಜೀವನದಲ್ಲಿ ಬರುವಂಥದ್ದಾಗಿರ್ತದೆ. ದೇವರ ಬೆಳಕಿನಲ್ಲಿ ನಾವಿದ್ದಾಗ ನಾವೇನು ಮಾಡ್ತೀವಿ, ನಾವು ಉಲ್ಲಾಸದಿಂದ ನಮ್ಮ ಜೀವನವನ್ನು, ಸಂತೋಷದಿಂದ ನಮ್ಮ ಜೀವನವನ್ನು ನಡೆಸಿಕೊಳ್ಳಲು ಸಾಧ್ಯ. ಅದೇ ರೀತಿಯಲ್ಲಿ ಈ ಜ್ಞಾನ ನಮಗೆ ಅನೇಕ ವೇಳೆ ಮಾಸ್ಟರ್ ಕ್ರಾಫ್ಟ್ಸ್ ಪರ್ಸನ್, ಅಂದರೆ ಶಿಲ್ಪಿಯಾಗಿ ನಮಗೆ ಹುಟ್ಟಿನಿಂದ ಬರೋದಿಲ್ಲ. ನಾವು ಕೆಲವು ಸಲ ಪ್ರಯಾಸ ಪಡಬೇಕು. ಅದಕ್ಕೆ ಯಾಕೋಬ ಹೇಳ್ತದೆ 1ನೇ ಅಧ್ಯಾಯ 5 ನಿಮಗೆ ಜ್ಞಾನ ಇಲ್ಲದೇ ಇದ್ದರೆ ದೇವರಲ್ಲಿ ಕೇಳ್ಕೊಳ್ಳಿ, ದೇವರು ನಿಮಗೆ ಹೇರಳವಾಗಿ ಕೊಡ್ತಾರೆ. ಆದರೆ ಅನುಮಾನ ಪಡಬಾರ್ದು. ಅನುಮಾನ ಪಟ್ಟಾಗ ಅದು ಅಲೆಗಳ ಹಾಗೆ, ಇದೆಯೋ ಇಲ್ವೋ ಮೇಲೆ ಕೆಳಗೆ. ಆದರೆ ಸ್ಥಿರವಾಗಿ ನನಗೆ ಜ್ಞಾನ ಇಲ್ಲ ದೇವರೇ ಕೊಡು ಎಂಬುದಾಗಿ ಹೇಳಿದಾಗ ದೇವರು ಜ್ಞಾನವನ್ನು ಕೊಡ್ತಾರೆ. ಕರ್ತನಲ್ಲಿ ಪ್ರಿಯರೇ, ದೇವರು ಇವತ್ತು ನಮಗೆ ದೇವರು ಮೇಲಿಂದ ಕೊಟ್ಟಂತಹ ಈ ಜ್ಞಾನ ನಮಗೆ ಬೆಳಕಿನ ಕಡೆಗೆ ನಮ್ಮನ್ನು ನಡೆಸಲಿ. ಮತ್ತು ಎಲ್ಲಿ ನಮ್ಮ ಇರುವಿಕೆ, ಕೆಲವು ಸಲ ನಾವು ಅಧಿಕ ಪ್ರಸಂಗಿಗಳಾಗಿ ಏನು ಮಾಡ್ಬಿಡ್ತೀವಿ, ನಮ್ಮ
ಜಾಗ ಆ ಸಂಗತಿಗಳಲ್ಲಿ ಇಲ್ಲದೆ ಇದ್ರೂ ಕೂಡ ಏನು ಮಾಡ್ತೀವಿ, ನಮ್ಮನ್ನು ನಾವು ತೊಡಗಿಸ್ಕೊಳ್ಬಿಡ್ತೀವಿ. ಆವಾಗ ನಾವೇನು ಮಾಡ್ತೀವಿ, ಅಲ್ಲಿ ಯಾಕೆ ನಾವು ಓದುವೋ ಎಂಬುದಾಗಿ ಹೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೇವೆ. ದೇವರು ಇಂತಹ ಜ್ಞಾನವನ್ನು ಏನು ಮಾಡ್ತಾರೆ, ಅಧೀನ ಪಡಿಸ್ಕೊಳ್ಳೋಕ್ಕೇ ನಮಗೆ ಮೇಲಿನಿಂದ ಬರುವಂಥ ಜ್ಞಾನವನ್ನು ಕೊಡ್ತಾರೆ. ಕರ್ತನಲ್ಲಿ ಪ್ರಿಯರೇ, ಸೃಷ್ಟಿಯನ್ನು ಅಧೀನಪಡಿಸ್ರಿ ಅಂತ ಹೇಳಿದಾಗ ಸೃಷ್ಟಿಯಲ್ಲಿರುವಂತಹ ಅನೇಕ ಜ್ಞಾನ ನಮಗಿವತ್ತು ಗೊತ್ತಾಗೋದಿಲ್ಲ. ನಾವು ಸುನಾಮಿ ನೋಡ್ತೀವಿ, ಭೂಕಂಪ ನೀರಲ್ಲಿ ಬಂತು, ಅಲೆಗಳು ನಮಗಿಂತ ಮೇಲೂ 10ರಷ್ಟು ಬಂತು, ಎಷ್ಟೋ ಜೀವನ ನಾಶವಾಯಿತು. ಅದೇ ಥರ ಮೌಂಟೇನ್ ಗ್ಲೇಸಿಯರ್ಸ್ ಬಿದ್ದಾಗ ಎಷ್ಟೋ ಜನರ ಜೀವನ ಹೋಯಿತು. ಬಿರುಗಾಳಿ ಬಂದಾಗ ಎಷ್ಟೋ ಜೀವನ ನಾಶವಾಯಿತು. ಅದೇ ಥರ ಒಂದು ಹೇಳಿಕೆ ಇದೆ, ಏನಂದರೆ ಹರಿಕೇನ್ ಒಂದು 10 ನಿಮಿಷದಂತಹ ಸುಂಟ್ರ ಗಾಳಿ ಬಂದಾಗ ಅದು ಈ ಲೋಕದಲ್ಲಿರುವಂತಹ ಎಲ್ಲ ನ್ಯೂಕ್ಲಿಯರ್ ಪವರ್ಗಿಂತ ಏನಂತೆ ಅದು ಅಗಾಧ ಒಂದು ಪವರ್ ಆಗಿರ್ತದಂತೆ. ಹಾಗಾದರೆ ಇವತ್ತು ನಮ್ಮ ಜ್ಞಾನ ಏನು ಎಂಬುದಾಗಿ ನಾವು ನೋಡಿದಾಗ, ನಾವು ಸೃಷ್ಟಿಯನ್ನು ಅಧೀನಪಡಿಸುವಂತಹ ಜ್ಞಾನ ಅಲ್ಲ, ಆದರೆ ಸೃಷ್ಟಿ ನಮಗಿಂತ ಪ್ರಭಾವಶಾಲಿಯಾಗಿದೆ ಎಂಬುದಾಗಿ ತಿಳಿಯುವಂತಹ ಜ್ಞಾನವನ್ನು ಹೊಂದಿಕೊಂಡು ಸೃಷ್ಟಿ ಒಟ್ಟಿಗೆ ಸತ್ಸಂಬಂಧದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಆವಾಗ ನಮ್ಮ ಜವಾಬ್ದಾರಿ ಪೂರ್ತಿಯಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಈ ಜವಾಬ್ದಾರಿಯನ್ನು ಪೂರ್ತಿಗೊಳಿಸಿದಾಗ ನಮಗೆಲ್ಲೆಲ್ಲದ ಸಂತೋಷ, ಆನಂದ. ನೋಡಿ, ಹಸಿವೆ, ನೀರು, ದಾಹ ಮತ್ತು ನಿದ್ದೆ ಯಾವತ್ತೂ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ಬರೋದಿಲ್ಲ. ಕೆಲಸ ಮಾಡಿ ಮುಗಿಸಿದ ಮೇಲೆ ದಣಿವಾದಾಗ ನಮಗೇನಾಗ್ತದೆ, ಮೊದಲು ನಾವೇನು ಮಾಡ್ತೀವಿ, ಆಯಾಸ ಆಗಿದೆ, ನಮಗೆ ನೀರು ಕೊಡಿ. ಕೆಲಸ ಮುಗಿದಾಗ ಮಾತ್ರ ನಮಗೆ ನೀರು, ಆಯಾಸ ಇದೆಲ್ಲ ಕಂಡು ಬರ್ತದೆ. ಹಾಗಾದರೆ ಇವತ್ತು ನಮ್ಮ ಕೆಲಸ ಏನು ಎಂಬುದಾಗಿ ನಾವು ನೋಡಿದಾಗ, ನಮ್ಮ ಕೆಲಸ ನಿರಂತರವಾಗಿ ನಡೆಯುವಂಥ ಕೆಲಸ ಅಂದರೆ ಸೃಷ್ಟಿಯ ಪರಿಪಾಲನೆಯಲ್ಲಿ ನಮ್ಮನ್ನು ನಿರಂತರವಾಗಿ ತೊಡಗಿಸುವಂಥ ಕೆಲಸ. ದೇವರು ಒಂದ್ಸಲ ಸೃಷ್ಟಿ ಮಾಡಿಬಿಟ್ರು ಅಂದರೆ ಇನ್ನು ನಾವೇನು ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ನಮ್ಮನ್ನು ಕೈಕಟ್ಟಿ ಕುಳಿತುಕೊಂಡ್ರೆ ಇವತ್ತು ಏನಾಗಲ್ಲ, ಸೃಷ್ಟಿಯಲ್ಲಿ ಹೊಸ ಸೃಷ್ಟಿ ಬರೋದಿಲ್ಲ. ಕ್ರಿಸ್ತನಲ್ಲಿದ್ದರೆ ನಾವು ನೂತನ ಸೃಷ್ಟಿ ಎಂಬುದಾಗಿ ಹೇಳಿದಾಗ ಸೋಮನ್ ದಾಸ್, ಒಂದು ಭಾರತೀಯ ದೈವಶಾಸ್ತ್ರಿ, ಹೇಳ್ತಾರೆ, ಗಾಡ್ ಕ್ರಿಯೇಟೆಡ್ ಬಟ್ ಇಟ್ ಈಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್. ಅದು ಪ್ರತಿನಿತ್ಯ ಆಗುವಂಥ ಒಂದು ಪ್ರಕ್ರಿಯೆ ಆಗಿರುತ್ತದೆ. ಅದು ನನ್ನಲ್ಲಿ, ನಿಮ್ಮಲ್ಲಿ ದೇವರು ಈ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಈ ಪ್ರಕ್ರಿಯೆಯಲ್ಲಿ ಒಳಗೊಳ್ಬೇಕು ಅಂದರೆ, ನಾವು ಸೃಷ್ಟಿಯಲ್ಲಿ ನಮ್ಮ ಸ್ಥಾನ ಏನು ಎಂಬುದಾಗಿ ತಿಳಿಯುವಂತಹ ಜ್ಞಾನ ದೇವರು ನಮಗೆ ಇವತ್ತು ಕೊಟ್ಟಿರ್ತಾನೆ. ಅಂಥ ಜ್ಞಾನವನ್ನು ಬಳಸೋಣ. ಅಂಥ ಜ್ಞಾನವನ್ನು ಬಳಸಿದಾಗ ನಾವು ಸೃಷ್ಟಿಯಲ್ಲಿ ದೇವರ ಪ್ರಸನ್ನತೆ ಇರೋಕ್ಕೆ ಸಾಧ್ಯವಾಗ್ತದೆ. ಹಾಗೂ ಕರ್ತನಲ್ಲಿ ಪ್ರಿಯರೇ, ದೇವರು ಹೊಸ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿದ ಕೂಡಲೇ ಹಳೆ ಸೃಷ್ಟಿನ ಏನು ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ನಾವು ಹಾಗೆ ಅಲ್ಲ, ಇವತ್ತು ಯೂಸ್ ಆ್ಯಂಡ್ ಥ್ರೋ, ಟೇರ್ ಆ್ಯಂಡ್ ವೇರ್, ಏದು ಹೋಯ್ತು ಅದನ್ನು ಎಸ್ದು ಬಿಡ್ತೀವಿ. ಯೂಸ್ ಆ್ಯಂಡ್ ಥ್ರೋ, ಟೇರ್ ಆ್ಯಂಡ್ ವೇರ್, ಏದು ಅರ್ಧೋಯ್ತು ಅದನ್ನ ಎಸ್ದು ಬಿಡ್ತೀವಿ. ಹಾಗಾದರೆ ದೇವರು ಹಾಗಲ್ಲ. ದೇವರು ಸೃಷ್ಟಿಯಲ್ಲಿ ಯಾವಾಗಲೂ ಹೊಸದು ತರಬೇಕಾದ್ರೆ ಅದು ಹಳೆಯ ಹಿನ್ನೆಲೆಯಿಂದಲೇ ಹೊಸದು ಮಾಡ್ತಾರೆ. ಅದಕ್ಕೆ ಸಾಕ್ಷಿ ರೆವಲ್ಯೂಷನ್, ಪ್ರಕಟಣೆ 21:1-8 ನಾವು ನೋಡ್ತೀವಿ. ಎಲ್ಲ ಹಳೆಯ ಸೃಷ್ಟಿ ಎಲ್ಲ ಹೋಗ್ತದೆ, ಇಲ್ಲಿ ಕಣ್ಣೀರು ಇರೋದಿಲ್ಲ, ದುಃಖ ಇರೋದಿಲ್ಲ, ಗೋಳಾಟ ಇರೋದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಕಣ್ಣೀರು, ದುಃಖ, ಗೋಳಾಟ ಬಂತು ಅಂತ ನೋಡಿದಾಗ, ನಾವು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ಮಾಡದೇ ಇದ್ದಾಗ, ನಮ್ಮ ಜವಾಬ್ದಾರಿಯನ್ನು ನಾವು ತಿಳ್ಕೊಂಡಾಗ, ಜ್ಞಾನವೆಂಬಾಕೆ ನಮ್ಮಲ್ಲಿ ಬಂದಾಗ ದೇವರೇನು ಮಾಡ್ತಾರೆ, ಅಲ್ಲಿ ಕಣ್ಣೀರನ್ನು ತೆಗಿತಾರೆ. ಹೊಸ ಭೂಮಿ ಆಕಾಶ ಬರ್ತದೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಾರೆ. ಆದರೆ ಹೊಸ ಭೂಮಿ ಆಕಾಶ ಹಳೆನ ನಾಶ ಮಾಡಿ, ಟು ಡಿಸ್ಟ್ರಾಯ್ ದ ಓಲ್ಡ್ ಆ್ಯಂಡ್ ಟು ಗಿವ್ ದ ನ್ಯೂ ಅಂತ ಹೇಳೋದಿಲ್ಲ. ಏನಂತ ಹೇಳ್ತಾರೆ ಅಂದರೆ, ಹಳೆಯ ಭೂಮಿ ಆಕಾಶದಿಂದಲೇ ಏನಾಗ್ತದೆ, ಹೊಸ ನೂತನ ಅಂದರೆ ಪುನಃ ಸ್ಥಾಪಿಸುವಂಥದ್ದು ಬಹಳ ಮುಖ್ಯ. ನಾವಿವತ್ತು ನಮ್ಮ ಜೀವನದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಪುನಃ ಸ್ಥಾಪಿಸಬೇಕು ಅದನ್ನು ನಾವು ಪುನಃ ಸ್ಥಾಪಿಸಬೇಕು. ಬಹಳ ಮುಖ್ಯವಾಗಿ ನಮ್ಮ ನಂಬಿಕೆಯನ್ನು ಪುನಃ ಸ್ಥಾಪಿಸಬೇಕು. ನಮ್ಮ ನಂಬಿಕೆಯನ್ನು ಪುನಃ ಸ್ಥಾಪಿಸಿದಾಗ ಮಾತ್ರ ನಾವೇನಾಗ್ತದೆ, ನಮ್ಮ ಸುತ್ತಮುತ್ತಲಿರುವಂತಹ ಪರಿಸ್ಥಿತಿಗಳನ್ನು ಪುನಃ ಸ್ಥಾಪನೆ ಮಾಡಲು ಸಾಧ್ಯ. ಮನಸ್ಸಿದ್ದಂತೆ ಮಾರ್ಗ ಅಂತ ಹೇಳ್ತೀವಿ, ಆದರೆ ಕೆಲವು ಸಲ ಮನಸ್ಸಿಗೆ ಮಾರ್ಗನೇ ಇಲ್ಲ ಅಂತ ಹೇಳಿದಾಗ, ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದ್ದಾಗ ಮಾರ್ಗಗಳು ಏನೂ ಗೊತ್ತಾಗೋದಿಲ್ಲ.
ಇಂಥ ಒಂದು ಘಟನೆ ಇವತ್ತು ನಾವು ಲೂಕ 8:22 ಮತ್ತು 25ರಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಅನೇಕ ಘಟನೆಗಳು, ಅನೇಕ ರೂಪಾಂತರಗಳು, ಅನೇಕ ಸಾಮ್ಯಗಳನ್ನು ಹೇಳಿ ಶಿಷ್ಯರ ನಂಬಿಕೆಯನ್ನು ದೃಢಪಡಿಸ್ತಾರೆ. ದೊಡ್ಡ ದೊಡ್ಡ ಕಾರ್ಯ, ಚಿಕ್ಕ ಚಿಕ್ಕ ಕಾರ್ಯ, ಪ್ರಸಂಗಗಳ ಮೂಲಕ, ಬೋಧನೆಗಳ ಮೂಲಕ, ಆರೋಗ್ಯ ನೀಡುವಂತಹ ಮೂಲಕ ಅನೇಕ ವಿಷಯಗಳಲ್ಲಿ ನಂಬಿಕೆಯನ್ನು ಬಲಪಡಿಸಿದಾಗಲೂ ಕೂಡ ಶಿಷ್ಯರಿಗೆ ಏನ್ ಮಾಡ್ತದೆ, ಕೆಲವು ಸಲ ಅವರ ನಂಬಿಕೆ ಸಾಸಿವೆ ಕಾಳು ಇಷ್ಟೇ, ಅದು ಅವ್ರ ನಂಬಿಕೆ ಕೆಲಸ ಸಾಸಿವೆ ಕಾಳಿಗಿಂತ ಕಡಿಮೆ ಆಗಿ ಏನ್ ಮಾಡ್ತಾರೆ, ದೇವರೇ ಯೇಸುವೆ ನಾನು ಯಾಕೆ ಕೈ ಬಿಟ್ಟೆ ಅಂತ ಹೇಳುವಂಥ ಪರಿಸ್ಥಿತಿಗಳು ಬರುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರಿಯರೇ, ಅಂತಹ ಒಂದು ಘಟನೆ ಇವತ್ತು ನಾವು ನೋಡ್ತೇವೆ. ಯೇಸು ಸ್ವಾಮಿ ರಾತ್ರಿ ವೇಳೆಯಲ್ಲಿ ಆ ಕಡೆಗೆ ಹೋಗೋಣ ಅಂತೇಳಿ ತನ್ನ ಶಿಷ್ಯನ ಕರ್ಕೊಂಡಲ್ಲಿ ಹೋಗ್ತಾರೆ. ನೋಡಿ, ರಾತ್ರಿ ವೇಳೆಯಲ್ಲಿ ಅಲೆಗಳು ಎಬ್ಬರಿಸ್ತವೆ, ಗಾಳಿ ಜೋರಾಗ್ತದೆ ಸಮುದ್ರದಲ್ಲಿ. ನಾವು ಹೋಗ್ಬೇಕು ಕೆಲವು ಸಲ ಪರಿಸರಕ್ಕೆ, ಇವಾಗಲ್ಲ, ಕೋವಿಡ್ ಅಲ್ಲ, ಅದಕ್ಕೆ ಆದ್ಮೇಲೆ ಹೋಗಿ ಎಲ್ಲ ಪರಿಸ್ಥಿತಿ ಸರಿಯಾದಾಗ ಹೋಗಿ ಅಲ್ಲಿ ಗೊತ್ತಾಗ್ತದೆ. ರಾತ್ರಿ ವೇಳೆಯಲ್ಲಿ ಅಲೆಗಳು ಅಬ್ಬರಿಸ್ತವೆ, ಗಾಳಿಯು ಜೋರಾಗ್ತದೆ. ಅದು ಗೊತ್ತಿತ್ತು ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆ ಕಡೆ ಹೋಗೋಣ ಅಂತ ಹೇಳಿ ಶಿಷ್ಯನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋದಾಗ ಯೇಸು ಸ್ವಾಮಿ ಮಲಗಿರ್ತಾರೆ. ಬಹುಶಃ ಇದೊಂದೇ ಘಟನೆಯಲ್ಲಿ ಯೇಸು ಸ್ವಾಮಿಯ ಮಲಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಮಲಗಿದ್ದಾಗ ನಾವೇನ್ ಮಾಡ್ತೀವಿ, ಶಿಷ್ಯರು ಅಯ್ಯೋ ಅಲೆಗೆ ಬಂತು, ಗಾಳಿ ಬಂತು, ಬಿರುಗಾಳಿ ಬಂತು, ಅಡೆಗಳೆಲ್ಲ ನೀರು ಬಂತು ಅಂತ ಹೇಳಿ ಜೋರಾಗಿ ಕೂಕ್ಕೊಳ್ಳೋದನ್ನು ನೋಡ್ತೇವೆ. ಯೇಸು ಸ್ವಾಮಿ ಕೂಡ್ಲೆ ಎದ್ದೇಳಿ ಆ ಗಾಳಿಗೂ ಆ ನೀರಿಗೂ ಸುಮ್ಮನಿರು ಎಂಬುದಾಗಿ ಗದರಿಸಿದಾಗ ಕೂಡಲೇ ಇವನು ಯಾರು, ಸಮುದ್ರಕ್ಕೂ ನೀರಿಗೂ ಗಾಳಿಗೂ ಸುಮ್ಮನಿರು ಅಂತ ಹೇಳಿ ಈಗ ಮಾತಾಡ್ತಾನಂತ ಹೇಳಿ ಅವರು ಆಶ್ಚರ್ಯಪಡ್ತಾರೆ. ಯೇಸು ಸ್ವಾಮಿ ಆಶ್ಚರ್ಯಪಟ್ಟಂತಹ ಆ ಶಿಷ್ಯರಿಗೆ ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಕೇಳ್ತಾರೆ. ಹಾಗಾದರೆ ಕರ್ತನಲ್ಲಿ ಪ್ರಿಯರೇ, ಬಿಡುಗಡೆಯ ಕಾರ್ಯವನ್ನು ಮರೆತಂತಹ ಶಿಷ್ಯರು ಏನ್ ಮಾಡ್ತಾರೆ, ಇಂತಹ ನಂಬಿಕೆ ಇಲ್ಲದೇ ಇರುವಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂದ್ರೆ ಬಿಡುಗಡೆ ಕಾರ್ಯ ನಾವು ನೋಡ್ತೀವಿ, ಅಲ್ಲಿ ಕೆಂಪು ಸಮುದ್ರ ಎರಡಾಗ್ತದೆ. ದೇವರು ಹೇಳ್ತಾರೆ ಸಮುದ್ರ ಎರಡಾಗುವಾಗ ಎರಡು ಆಗ್ತದೆ. ಮೋಶೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಸೃಷ್ಟಿ ದೇವರಿಗೆ ತನ್ನನ್ನು ಕೈಯಲ್ಲಿ ಒಪ್ಪಿಸಿಕೊಟ್ಟು ದೇವರಿಗೆ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ರು ಅದೆಲ್ಲ ಸೃಷ್ಟಿ ನಮ್ಮ ಬಿಡುಗಡೆಗೋಸ್ಕರ ಏನ್ ಮಾಡ್ತು, ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ತು. ಇವತ್ತು ದೇವರು ಸೃಷ್ಟಿಯೊಟ್ಟಿಗೆ ಮಾತಾಡೋದು ವಿಶೇಷ ಸಂಗತಿ ಅಲ್ಲ. ಯಾಕಂದ್ರೆ ದೇವರು ಯಾರೊಟ್ಟಿಗೆ ಮಾತಾಡೋಕ್ಕೂ ದೇವರಿಗೆ ಸಾಮರ್ಥ್ಯ ಇದೆ. ಆದರೆ ನಾವು ಆಶ್ಚರ್ಯ ಪಡೋದು ಅದು ನಮ್ಮ ಆಶ್ಚರ್ಯಕರವಾದಂತಹ ಒಂದು ನಂಬಿಕೆ ಆಗಿರುತ್ತದೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಈ ಸೃಷ್ಟಿಕರ್ತನ ಕೈಯಲ್ಲಿ ಹೇಗೆ ಪ್ರಕೃತಿ ಒಪ್ಪಿಸಿಕೊಡ್ತೋ ನಾವು ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ನಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳೋಣ. ಯಾಕಂದರೆ ನಮ್ಮ ಕಾರ್ಯ ಇಲ್ಲಿ ವಿಶೇಷ, ನಮ್ಮ ಕಾರ್ಯ ವಿಶೇಷ, ನಮ್ಮ ಜವಾಬ್ದಾರಿ ವಿಶೇಷ. ನಾವು ವಿಶೇಷ ವ್ಯಕ್ತಿಗಳಲ್ಲ, ಸೃಷ್ಟಿಯಲ್ಲಿ ವಿಶೇಷರಲ್ಲ, ಆದರೆ ನಮ್ಮ ಜವಾಬ್ದಾರಿ ವಿಶೇಷ. ಯಾಕಂದರೆ ನಾವು ದೇವರ ಸ್ವರೂಪವನ್ನು ಹೊಂದಿಕೊಂಡಿದ್ದೇವೆ. ದೇವರ ಸ್ವರೂಪವನ್ನು ಹೊಂದಿ ದೇವರ ಸಹಭಾಗಿತ್ವದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ದೇವರು ಕೊಟ್ಟಂತಹ ಜವಾಬ್ದಾರಿಯನ್ನು ಸರಳವಾಗಿ ಸುಂದರವಾಗಿ ಮುಗಿಸೋಣ. ಹಾಗೂ ಪ್ರಾರಂಭ ಮಾಡದೇ ಇದ್ರೆ ದಯವಿಟ್ಟು ಪ್ರಾರಂಭ ಮಾಡಿ. ಯಾಕಂದರೆ ನಿಮ್ಮ ಚಿಕ್ಕ ಒಂದು ಕಾರ್ಯ ಅದು ದೇವರ ಹೊಸ ಸೃಷ್ಟಿಗೆ ಬೆಂಬಲ ನೀಡುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಪರಿಸರ ಭಾನುವಾದಂದು ನೀವು ಮಾಡುವಂಥ ಸಣ್ಣ ಕಾರ್ಯ ಅದು ದೇವರ ನಿಯೋಗಕ್ಕೆ ಸೇರಲಿ. ಹನಿ ಹನಿ ಸೇರಿದರೆ ಏನಾಗ್ತದೆ, ದೊಡ್ಡ ಸಮುದ್ರ ಆಗ್ತದೆ. ಹಾಗಾಗಿ ನಮ್ಮ ಸಣ್ಣ ಕಾರ್ಯಗಳು ದೇವರ ನಿಯೋಗದಲ್ಲಿ, ದೊಡ್ಡ ನಿಯೋಗದಲ್ಲಿ ಅದು ಭಾಗಿಯಾಗಿರಲು ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮನ್ನು ಬಲಪಡಿಸಿ ಕಾದು ಕಾಪಾಡಿ ನಡೆಸಿದಂತಹ ದೇವರು ನೀನು ನಮ್ಮನ್ನು ಆರಿಸಿಕೊಳ್ಳುವಲ್ಲಿ ನಮಗೆ ನೀಡಿದಂಥ ವಿಶೇಷ ಕಾಳಜಿಗಾಗಿ ಸ್ತೋತ್ರ. ಈ ಕಾಳಜಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮನ್ನು ನಾವು ನಿನ್ನ ಕೈಗೆ ಹೇಗೆ ನೀರು, ಸಮುದ್ರ, ಗಾಳಿ, ನೀರು ಎಲ್ಲವೂ ನಿನ್ನ ಕೈಗೆ ಒಪ್ಪಿಸಿಕೊಟ್ಟು ನಮ್ಮ ಮಾನವರ ಬಿಡುಗಡೆ ಕಾರ್ಯವಾಯಿತು. ಇವತ್ತು ನಾವು ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟು ಸೃಷ್ಟಿಯ ಬಿಡುಗಡೆ ಕಾರ್ಯಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳಲು ಸಹಾಯ ಮಾಡು. ಬಲಪಡಿಸಿ ಆಧರಿಸಿ ನಮ್ಮನ್ನು ಮುಂದೆ ನಡೆಸಂದು ಬೇಡುತ್ತಾ ಯೇಸುವಿನ ಪ್ರೀತಿಯ ನಾಮದಲ್ಲಿ ಪ್ರಾರ್ಥನೆ ಬೇಡ್ತೇವೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಈ ವಾಕ್ಯದ ಮೂಲಕ ನಿಮಗೆ ನಿಮ್ಮ ಜವಾಬ್ದಾರಿಗೆ ಕರೆಯನ್ನು ದಯಪಾಲಿಸಿಕೊಡಲಿ. ಆಮೇಲೆ ದೇವರ ವಾಕ್ಯವನ್ನು ನಂಬಿಕೆಯಿಂದ ಧ್ಯಾನ ಮಾಡಿದಂತಹ ನಾವು ಎಲ್ಲರೂ ಒಟ್ಟಾಗಿ ನಮ್ಮ ವಿಶ್ವಾಸವನ್ನು ಅರಿಕೆ ಮಾಡೋಣ. 105ನೇ ಪುಟದಲ್ಲಿರುವಂಥ ವಿಶ್ವಾಸದ ಅರಿಕೆಯನ್ನು ನಾವು ಒಟ್ಟಾಗಿ ಅರಿಕೆ ಮಾಡೋಣ. ಪುಟ 105. ಪ್ರೀತಿಯಿಂದ ಎಲ್ಲವನ್ನೂ ಸೃಷ್ಟಿಸಿದ ದೇವರನ್ನು ನಂಬುತ್ತೇವೆ. ಆತನು ನಮ್ಮ ಗ್ರಹಿಕೆಗಿಂತಲೂ ಶ್ರೇಷ್ಠನಾದವ ಮತ್ತು ನಮ್ಮ ಉಸಿರಿಗಿಂತಲೂ ಹತ್ತಿರವಿರುವವ. ನಾವು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಆತನು ನಮ್ಮ ಬಳಿ ಇರುವ ದೇವರು, ನಮ್ಮ ಜೀವನದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಈ ಜಗತ್ತಿಗೆ ಬಂದು ನಮ್ಮೊಂದಿಗೆ ಜೀವಿಸಿ ನಕ್ಕನು ಮತ್ತು ಹತ್ತನು.
ನಾವು ಜೀವವನ್ನು ಹೊಂದಿರಬೇಕೆಂದು ನಮಗಾಗಿ ಶ್ರಮೆಪಟ್ಟು ಮರಣ ಹೊಂದಿದನು. ಆತನ ಮೂಲಕ ನಾವು ದೇವರ ಮಕ್ಕಳಾದೆವು. ನಾವು ಪವಿತ್ರಾತ್ಮನನ್ನು ನಂಬುತ್ತೇವೆ. ಆತನು ನಮ್ಮನ್ನು ಶಕ್ತರನ್ನಾಗಿಸಿ ಬಲಪಡಿಸಿ ಚೈತನ್ಯವನ್ನು ನೀಡುವಾತನು. ಆತನ ಮೂಲಕ ನಾವು ಪರಸ್ಪರ ಬಂಧಿಸಲ್ಪಟ್ಟು ಆತನ ಕೃಪೆಯಲ್ಲಿ ದೇವರಿಗಾಗಿ ಈ ಜಗತ್ತಿನಲ್ಲಿ ಕಾರ್ಯವೆಸಗುತ್ತೇವೆ. ನಾವು ಒಂದೇ ಸಭೆಯನ್ನು ನಂಬುತ್ತೇವೆ. ಸಭೆಯು ವಿಮೋಚಿಸುವ ದೇವರ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿದ್ದೇವೆ. ಸಾಕ್ಷಿಯ ನಿಯೋಗದ ಮೂಲಕ ದೇವರನ್ನು ಸೇವಿಸುತ್ತದೆ. ಜಾತಿ, ವರ್ಗ, ಬಣ್ಣ ಯಾವುದೇ ಭೇದಗಳಿಲ್ಲದ್ದಾಗಿದೆ. ಸೃಷ್ಟಿಕರ್ತನೂ ವಿಮೋಚಕನೂ ಪರಿಪಾಲಕನೂ ಆದ ದೇವರ ಅನ್ಯೋನ್ಯತೆಯಲ್ಲಿ ಬದಲಾವಣೆಯ ಸಾಧನವಾಗಿರಲು ಕರೆಯಲ್ಪಟ್ಟಿದ್ದೇವೆ. ಆಮೇನ್. ಈಗ ಸಭೆಯವರಿಗೆ ತಿಳಿಸತಕ್ಕಂಥ ಸಭಾ ಪ್ರಕಟಣೆಗಳು ಆಗುವುದು. ಈ ಪರಿಶುದ್ಧವಾದ ಭಾನುವಾರದ ಆರಾಧನೆಯನ್ನು ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಸಭಿಕರನ್ನು ಕ್ರಿಸ್ತಯೇಸುವಿನ ಸುಮಧುರ ನಾಮದಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಈ ವಾರದಲ್ಲಿ ತಮ್ಮ ಜನ್ಮದಿನ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವವರ ಹೆಸರುಗಳು ಈ ರೀತಿ ಇದೆ. ತಾರೀಕು 13/6/2021 ಶಶಿ ಬಾಗಲಕೋಟ್. ತಾರೀಕು 15/6/2021 ಸೋನು ಆರ್. ತಾರೀಕು 16/6/2021 ಪ್ರೇಮಾ ಕಿಂಗ್ಸ್ಟನ್ ಮತ್ತು ಮೋಸಸ್. ತಾರೀಕು 19/6/2021 ಭಾಗ್ಯ ಮೇರಿ. ಈ ವಾರದಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಿಸುವವರ ಹೆಸರುಗಳು ಈ ರೀತಿ ಇದೆ. ತಾರೀಕು 15/6/2021 ಕ್ರಿಸ್ಟೋಫರ್ ಜೋನಥಾನ್ ಮತ್ತು ರಶ್ಮಿ ಆರ್. ಅದೇ ದಿನಾಂಕದಂದು ಕಿಂಗ್ಸ್ಟನ್ ಮತ್ತು ಪ್ರೇಮಾ ಕಿಂಗ್ಸ್ಟನ್. ತಾರೀಕು 16/6/2021 ಪ್ರಸಾದ್ ಎಸ್ ಮತ್ತು ರೂತ್ ಕಸ್ತೂರಿ. ತಾರೀಕು 17/6/2021 ಅನೂಪ್ ಕುಮಾರ್ ಮತ್ತು ಲಾವಣ್ಯವತಿ. ತಾರೀಕು 18/6/2021 ವಿನೋದ್ ಕುಮಾರ್ ಮತ್ತು ಲೀನಾ ಏಂಜಲ್. ದೇವರು ಇವರೆಲ್ಲರನ್ನು ಆಶೀರ್ವದಿಸಲೆಂದು ಸಭೆಯ ಸಭಾಪಾಲಕರ ಮತ್ತು ಸಭಾಪಾಲನಾ ಸಮಿತಿಯ ಪರವಾಗಿ ಶುಭ ಕೋರುವವರಾಗಿದ್ದೇವೆ. ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸುವ ಹಾಗೆ ಸಂಕೀರ್ತನೆಯಲ್ಲಿ 5ನೆಯ ಸಂಕೀರ್ತನೆಯನ್ನು ನಾವು ಹಾಡೋಣ. ಸಂಕೀರ್ತನೆಯಲ್ಲಿ 5ನೆಯ ಸಂಕೀರ್ತನೆ. Be
ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಮ್ಮ ಸೃಷ್ಟಿಯ ಕರ್ತನು, ಸೃಷ್ಟಿಯ ಪರಿಪಾಲಕನು, ಪೋಷಕನು ಆಗಿರುವಾತನೇ, ಭೂಪರ ಲೋಕಗಳ ಒಡೆಯನಾಗಿರುವಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಭೂಪರ ಲೋಕಗಳನ್ನು ನೀನು ಉಂಟು ಮಾಡಿ ಅದನ್ನು ಇಲ್ಲಿಯವರೆಗೂ ಪರಿಪಾಲಿಸುತ್ತಾ ಬಂದಿದ್ದಿ. ನಿನ್ನ ಸೃಷ್ಟಿಯನ್ನು ಪ್ರೀತಿ ಮಾಡುವಂಥ ದೇವರಾಗಿದ್ದಿ. ನಿನ್ನ ಸೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡಿದಂತಹ ದೇವರು, ಒಳ್ಳೆಯದನ್ನೇ ಕಾಣುವಂತಹ ದೇವರಾಗಿದ್ದಿ. ನೀನು ನಮ್ಮ ಸುತ್ತಲೂ ಅನುಗ್ರಹಿಸಿಕೊಟ್ಟಿರುವಂಥ ಸುಂದರವಾದಂಥ ಸೃಷ್ಟಿಗಾಗಿ ನಾವು ನಿನ್ನನ್ನು ವಂದಿಸಿ ಕೊಂಡಾಡುವವರಾಗಿದ್ದೇವೆ. ಪರಿಸರ ಭಾನುವಾರದ ಈ ದಿನದಲ್ಲಿ ಸ್ವಾಮಿ, ನಮ್ಮೆಲ್ಲರ ಜೀವಿತಗಳನ್ನು ಸೃಷ್ಟಿಕರ್ತನಾದಂಥ ನಿನ್ನ ಭದ್ರವಾದ ಕರಗಳಲ್ಲಿ ನಾವು ಸಮರ್ಪಿಸಿಕೊಡುತ್ತೇವೆ. ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಲ್ಲಿಯವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ, ಪರಿಪಾಲಿಸಿದ್ದಕ್ಕಾಗಿ, ಪೋಷಿಸುತ್ತಾ ಬಂದದ್ದಕ್ಕಾಗಿ ನಿನ್ನನ್ನು ವಂದಿಸಿ ಕೊಂಡಾಡುತ್ತೇವೆ. ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಕೈ ಬಿಡದೆ, ತೊರೆದು ಬಿಡದೆ ನೀನು ನಮ್ಮನ್ನು ಇಲ್ಲಿಯವರೆಗೂ ಭದ್ರವಾಗಿರಿಸಿ ನಮ್ಮನ್ನು ಮುನ್ನಡೆಸಿದ್ದಿ. ಅದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರಗಳು. ವಿಶೇಷವಾಗಿ ಸ್ವಾಮಿ, ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿದಂಥ ಸಹೋದರ ಸಹೋದರಿಯರನ್ನು, ವಿವಾಹ ವಾರ್ಷಿಕೋತ್ಸವ ಆಚರಿಸಿದಂಥ ಕುಟುಂಬಗಳನ್ನು ನಿನ್ನ ಭದ್ರವಾದ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ. ಸದಾ ಕಾಲವೂ ಕೈಬಿಡದೆ ಕಾಪಾಡುವಂಥ ದೇವರು, ಇಲ್ಲಿಯವರೆಗೂ ನಡೆಸಿದಂಥ ಇಮ್ಮಾನುವೇಲನಾದಂಥ ನೀನು ಸ್ವಾಮಿ, ಹೊಸ ವರುಷದಲ್ಲಿಯೂ ನಿನ್ನ ಶುಭವನ್ನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಿನ್ನ ಶುಭದೊಂದಿಗೆ ಕೃಪೆಯೊಂದಿಗೆ ಕರ್ತನೆ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ತುಂಬಿಸಿ ಆಶೀರ್ವಾದ ಮಾಡು ಎಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಯಾರ್ಯಾರು ನಮ್ಮ ಸಭೆಗೆ ಸೇರಿದಂಥವರು ಅನಾರೋಗ್ಯದಲ್ಲಿ ಇದ್ದಾರೋ, ಸಂಕಷ್ಟಗಳಲ್ಲಿ ಇದ್ದಾರೋ ಸ್ವಾಮಿ, ಅವರೆಲ್ಲರನ್ನ ನಿನ್ನ ಸನ್ನಿಧಿಯಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಸ್ವಾಮಿ, ಎಲ್ಲವನ್ನ ಗ್ರಹಿಸಿಕೊಳ್ಳಲು ಶಕ್ತನಾಗಿರುವಂಥ ದೇವರು ನೀನು. ನಿನಗೆ ತಿಳಿಯದೇ ಇರುವಂಥ ಸಂಗತಿಗಳು ಯಾವುದೂ ಇಲ್ಲ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಜೀವಿತಗಳಿಗೆ ಬೇಕಾಗಿರುವಂಥ ಸಕಲ ಆಶೀರ್ವಾದಗಳನ್ನು ತಕ್ಕ ಸಮಯದಲ್ಲಿ ನೀನು ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ 2 ಸಭೆಗಳನ್ನು, ನಮ್ಮ ಚಿಕ್ಕಬಿದ್ರೆ ಕಲ್ಲಿನಲ್ಲಿ ಇರುವಂಥ ಮಿಷನ್ ಫೀಲ್ಡ್ ಸಭೆಯನ್ನು ನಿನ್ನ ಕೈಗಳಲ್ಲಿ ನಾವು ಸಮರ್ಪಿಸಿ ಕೊಡುತ್ತೇವೆ ಸ್ವಾಮಿ. ಸಭೆಗಳ ಪ್ರತಿಯೊಂದೊಂದು ಕುಟುಂಬದಲ್ಲಿ ಇರುವಂಥ ಚಿಕ್ಕವರಿಂದ ಮೊದಲುಗೊಂಡು ಹಿರಿಯರವರೆಗೂ ಎಲ್ಲರನ್ನ ನಿನ್ನ ಭದ್ರವಾದ ಕರಗಳಲ್ಲಿ ನೀನು ಆಶ್ರಯವಾಗಿರಿಸಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲರಿಗೂ ಆಯುರಾರೋಗ್ಯವನ್ನು, ಸಂತೋಷ ಸಮಾಧಾನಗಳನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ದಯಪಾಲಿಸಿಕೊಡು. ಈ ದಿನಮಾನಗಳಲ್ಲಿ ಸ್ವಾಮಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಭದ್ರತೆ, ನಿನ್ನ ಸಂರಕ್ಷಣೆಯನ್ನು ಪ್ರತಿಯೊಬ್ಬೊಬ್ಬರಿಗೂ ದಯಪಾಲಿಸು. ನಿನ್ನ ರಕ್ತದ ಕೋಟೆಯೊಳಗೆ ನಮ್ಮೆಲ್ಲರನ್ನ ಮರೆಯಾಗಿರಿಸಿಕೊ. ಕೇಡು ಗಂಡಾಂತರಗಳಾಗಲಿ, ಅಪಾಯವಾಗಲಿ, ಕರೋನಾ ಎನ್ನುವಂಥ ಮಾರಕ ರೋಗವಾಗಲಿ, ಸೋಂಕಾಗಲಿ ಸ್ವಾಮಿ, ನಮ್ಮ ಹತ್ತಿರಕ್ಕೂ ಬಾರದ ಹಾಗೆ ಸ್ವಾಮಿ, ನಿನ್ನ ಕರೆಗಳಲ್ಲಿ ನಮ್ಮನ್ನು ಸುರಕ್ಷಿತವಾಗಿರಿಸಿ ಕಾಯ್ದು ಕಾಪಾಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ಪರಿಸರದ ಭಾನುವಾರದ ಈ ದಿನದಲ್ಲಿ ನೀನು ಸೃಷ್ಟಿಕರ್ತನಾದಂಥ ನಿನ್ನ ಕೈಗಳಿಗೆ ನಮ್ಮನ್ನು ಸಮರ್ಪಿಸುತ್ತಾ ನಮ್ಮ ಕಾಣಿಕೆಗಳೊಂದಿಗೆ ನಮ್ಮ ಕಾಣಿಕೆಗಳನ್ನು ನೀನು ಸ್ವೀಕರಿಸಿ ಆಶೀರ್ವಾದ ಮಾಡೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ನಾವು ಬೇಡುವವರಾಗಿದ್ದೇವೆ. ಆಮೇನ್. ಪರಾರ್ಥ ಪ್ರಾರ್ಥನೆಯಲ್ಲಿ ನಾವು ಹಾಗೆಯೇ ಸಮಯವನ್ನು ಕಳೆಯೋಣ. ಕರ್ತನೆ, ಇಂದು ಜಗತ್ತಿನಲ್ಲಿ ಹಸಿವಿನಿಂದಲೂ ಪೌಷ್ಟಿಕಾಂಶಗಳ ಕೊರತೆಯಿಂದಲೂ ಬಳಲುತ್ತಿರುವ ಮಿಲಿಯಾಂತರ ಜನರನ್ನು, ಮೂಲಭೂತ ಸೌಕರ್ಯಗಳಿಲ್ಲದೆ ಸಮಸ್ಯೆಗಳಲ್ಲಿರುವ ಜನರನ್ನು ಜೀವವನ್ನೇ ಭಾರವೆನ್ನಿಸಿ ಜೀವಿಸುವ ಚೈತನ್ಯ ಕಳಕೊಂಡು ಜನರನ್ನು ನಾವು ಸ್ಮರಿಸುತ್ತೇವೆ. ಕರ್ತನೆ, ಜಾತಿ, ಬಣ್ಣ, ವರ್ಗ ಮತ್ತು ಲಿಂಗ ತಾರತಮ್ಯದಿಂದ ಶೋಷಣೆಗೊಳಗಾಗಿ ಸಮಾಜದ ಹಂಚಿಗೆ ತಳ್ಳಲ್ಪಟ್ಟ ಜನರನ್ನು ಸ್ಮರಿಸುತ್ತೇವೆ. ಜನರನ್ನು ತುಳಿದು ಅವರನ್ನು ಶೋಷಿಸುವ ಶಕ್ತಿಗಳನ್ನು ಮತ್ತು ಅವರ ಚೈತನ್ಯವನ್ನು ಮುರಿದು ಅವರ ಹಕ್ಕು ಮತ್ತು ಘನತೆಯನ್ನು ಕಸಿಯುವ ಅನ್ಯಾಯದ ವ್ಯವಸ್ಥೆಯನ್ನು ಮುರಿದಾಕು. ಕರ್ತನೆ, ಜಗತ್ತಿನಲ್ಲಿರುವ ಎಲ್ಲ ಕ್ರೈಸ್ತ ಸಭೆಗಳನ್ನು, ಸಮುದಾಯಗಳನ್ನು ನಿನ್ನ ಸನ್ನಿಧಿಯಲ್ಲಿ ಸ್ಮರಿಸುತ್ತೇವೆ. ಅನ್ಯಾಯ ನಡೆಯುವಲ್ಲಿ ನಿನ್ನ ನಿಯೋಗವನ್ನು ನಡೆಸುವ ಕರೆ ನಮಗೆ ಬಂದರೂ ಅನೇಕ ಬಾರಿ ಸುಮ್ಮನಿದ್ದೇವೆ. ಅನ್ಯಾಯದ ಸನ್ನಿವೇಶಗಳ ವಿರುದ್ಧ ಹೋರಾಡುವ ಬದಲಾಗಿ ಅಲ್ಲಿಂದ ನುಣುಚಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಅನೇಕ ವೇಳೆ ತಟಸ್ಥವಾಗಿ ನಿಂತು ಜೀವವನ್ನು ನಾಶಪಡಿಸುವ ಶಕ್ತಿಗಳ ಜೊತೆ ಸೇರಿಸಿಕೊಂಡೆವು.
ಕರ್ತನೇ, ಜನರನ್ನು ಅಮಾನವೀಯವಾಗಿ ನಡೆಸಿಕೊಳ್ಳುವ ಅಧಿಕಾರಿಗಳನ್ನು, ಮಿಲಿಟರಿ ಮತ್ತು ಸರ್ವಾಧಿಕಾರಿ ಆಡಳಿತಗಾರರನ್ನು, ಧಾರ್ಮಿಕ ಮೂಲಭೂತವಾದಿಗಳನ್ನು, ಅನ್ಯಾಯದ ಕಾನೂನುಗಳನ್ನು, ಯುದ್ಧ, ವ್ಯಾಪಾರ ಮತ್ತು ರಾಜಕೀಯ ದುರಾಶೆಗಳನ್ನು, ಅಮಾನವೀಯ ಕಾರಾಗೃಹಗಳನ್ನು ನಿನ್ನ ಸನ್ನಿಧಾನದ ಮುಂದಿಡುತ್ತೇವೆ. ಈ ಎಲ್ಲ ಕ್ರೌರ್ಯ ವ್ಯವಸ್ಥೆಗಳನ್ನು ತೊಡೆದುಹಾಕು. ಕರ್ತನೇ, ಈ ಜಗತ್ತಿನಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ದೃಢತೆ ಮತ್ತು ನಿರೀಕ್ಷತೆಯನ್ನು ಹೊಂದಿದ್ದೇವೆ. ನೀನು ಘಾಸಿಗೊಂಡಿರುವವರನ್ನು, ಮುರಿಯಲ್ಪಟ್ಟವರನ್ನು ನೋಡಿ, ಇವರೆಲ್ಲರೂ ನನ್ನ ಸಹೋದರರ ಸಹೋದರಿಯರನ್ನುತ್ತಿ. ಕರ್ತ, ಮರಣದ ಮಧ್ಯೆಯೂ ಜೀವಿಸಲು ನಿನ್ನ ಪ್ರೀತಿಯಿಂದ ಸ್ಫೂರ್ತಿ ನೀಡು. ನಿನ್ನ ಸತ್ಯತೆಯಿಂದ ನಮಗೆ ಪಂಥಾಹ್ವಾನ ನೀಡು. ನಿನ್ನ ಬಲದಿಂದ ನಮ್ಮನ್ನು ಸಶಕ್ತಗೊಳಿಸು. ಆಮೇನ್. ಕಡೆಯದಾಗಿ ಸಂಗೀತಗಳಲ್ಲಿ 216ನೆಯ ಸಂಗೀತವನ್ನು ಹಾಡೋಣ. 216ನೆಯ ಸಂಗೀತ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ, ಇನ್ನು ಕೇವಲ ನಿನ್ನ ಅನ್ಯೋನ್ಯಕ್ಕೆ ಸೇರೋದೆನ್ನ ಕೋರಿಕೆ. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀ ಹೊತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವ್ರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತನ್ನ ಪ್ರೀತಿಯನ್ನು ಹಂಚಿದ ಪ್ರೀತಿ ಸ್ವರೂಪನಾದ ದೇವರು ಇತರರ ಮೇಲಿನ ನಮ್ಮ ಪ್ರೀತಿಯನ್ನು ಬಲಪಡಿಸಲಿ. ತನ್ನ ಜೀವನವನ್ನು ನಮ್ಮೆಲ್ಲರಿಗಾಗಿ ಹಂಚಿದ ಮಗನು ನಾವು ಇತರರಿಗಾಗಿ ನಮ್ಮ ಜೀವನವನ್ನು ಹಂಚುವಂತೆ ಕೃಪೆಯನ್ನು ಅನುಗ್ರಹಿಸಲಿ. ನಮ್ಮಲ್ಲಿ ನೆಲೆಸಿರುವ ಪವಿತ್ರಾತ್ಮನು ಇತರರಿಗಾಗಿಯೇ ನಾವು ಯಾವಾಗಲೂ ಜೀವಿಸುವಂತೆ ನಮ್ಮನ್ನು ಸನ್ನದ್ಧಗೊಳಿಸಲಿ. ಆಮೇನ್. ಓ